ಮತದಾನದ ಹಕ್ಕು ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಭಾಳ ದೊಡ್ಡ ದೊಡ್ಡ ಹೋರಾಟಗಳೆಲ್ಲ ಆಗಿದೆ. ಆದರೆ ಈಗ ಸಿಕ್ಕಿರುವಂಥ ಹಕ್ಕನ್ನು, ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನಗಳು ಆಗ್ತಿದ್ದಾವೆ ಅನ್ನುವಂಥ ಆತಂಕ ಇದೆ. ಯಾಕೆ SIR ಬಗ್ಗೆ ಇಷ್ಟೊಂದು ಆತಂಕ ವ್ಯಕ್ತಪಡಿಸ್ತಾ ಇದ್ದೀರಿ ಎಲ್ಲರೂ ಅಂದರೆ, ಇದನ್ನು ಪ್ರಜಾಪ್ರಭುತ್ವ ಡೆಮೊಕ್ರೆಟಿಕ್ಕಲ್ಲಿ ನಂಬಿಕೆ ಇರುವಂಥವ್ರು ಅಂತಂದರೆ, ಇದು 3 ವಿಷಯಗಳಿಗೆ ಬಗ್ಗೆ ಆತಂಕ ಇದೆ. ಈ ಮತದಾರರ ಪರಿಷ್ಕರಣೆ ಅನ್ನೋದು ಹೊಸದಲ್ಲ, ಅದು ನಡೀತಾ ಇತ್ತು. ಇದು ವಿಶೇಷ ತೀವ್ರವಾದ ಪರಿಷ್ಕರಣೆ ಅಂತ ಹೊಸದಾಗಿ ಹುಟ್ಟಿ ಮಾಡ್ತಿದ್ದು. ಎಲ್ಲೂ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಅವರು ಇದ್ದಕ್ಕಿದ್ದಂಗೆ ಎಲ್ಲ ಪರಿಷ್ಕರಣೆ ಮುಗಿದ ನಂತರ ಒಂದು ನೋಟಿಸ್ ಹಾಕ್ಬಿಡ್ತಾರೆ, ಇಷ್ಟು ಮತದಾರರನ್ನು ನಾವು ಮ್ಯಾಪಿಂಗ್ ಮಾಡಿದ್ವಿ, ಇವರು ಹೊರಗಿಟ್ಟಿದ್ದೀವಿ. ಪೌರತ್ವವನ್ನು ಚುನಾವಣಾ ಆಯೋಗ ನಿರ್ಧರಿಸ್ತಾ ಇದೆ, CA ಅಂದರೆ ಗೃಹ ಇಲಾಖೆ ನಿರ್ಧರಿಸ್ತಾ ಇತ್ತು. ಅಸ್ಸಾಂನ ಉದಾಹರಣೆಗೆ ತೊಗೊಂಡ್ರೆ, ಮುಸ್ಲಿಮನ ಹೊರಗಿಡ್ಬೋದು ಅಂತ ಅನ್ಕೊಂಡಿದ್ರು, ಅದು ಅತಿ ಹೆಚ್ಚಿನ ಹಿಂದೂಗಳ ಹೊರಗೆ ಹೋಗ್ಬಿಟ್ಟಿದ್ರು, ಅದೇನೆಲ್ಲ ತಂದುಬಿಟ್ಟಿದ್ರು. ಹಿಂಗಾಗಿ ಅದರಲ್ಲಿ ಜಾರಿಗೊಳಿಸೋಕೆ ಆಗ್ತಿರ್ಲಿಲ್ಲ. ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯದಲ್ಲಿ ಗಮನ ಸೆಳೆದುವಂಥ ಒಂದು ಪ್ರಕರಣ ವಿಚಾರಣೆ ನಡೀತಿರ್ಬೇಕಾದ್ರೆ, ಬೇರೆ ರಾಜ್ಯಗಳಲ್ಲಿ ವಿಚಾರಣೆ ಮುಗಿದು ತೀರ್ಪು ಬರುವವರೆಗೂ ನೀವು ಹೋಲ್ಡಲ್ಲಿ ಇಡಬೇಕಾಗಿತ್ತು. ಅದಕ್ಕೆ ಒಂದು ಸ್ಟೇ ಆರ್ಡರ್ ಕೊಡಬೇಕಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ಕೊಡ್ತಾ ಇಲ್ಲ. ಯಾಕೆ ಸಿದ್ದರಾಮಯ್ಯ ಈ ಥರ ಮಾತಾಡ್ತಾ ಇದ್ದಾರೆ? ಇವರು ಇದನ್ನೊಂದು ಪಾಲಿಟಿಸೈಸ್ ಮಾಡದೆ ಹೋದರೆ ಈ ಹ್ಯಾಸ್ ಗಿವನ್ ದ ಪಾಲಿಟಿಕಲಿ ರಾಂಗ್ ಸ್ಟೇಟ್ಮೆಂಟ್. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಈಗ ನಿಮಗೆಲ್ಲ ಗೊತ್ತು, ಮತದಾರರ ಪಟ್ಟಿ ಪರಿಷ್ಕರಣೆ ಹಿಂದೆ ಆಗ್ತಾ ಇತ್ತು. ಈಗ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನುವಂತಹ ಪ್ರಕ್ರಿಯೆ ನಡೀತಿದೆ. SIR ಅಂತ ಅದನ್ನು ಹೇಳಲಾಗುತ್ತೆ. ಇದು ಭಾಳಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ, ಆತಂಕವನ್ನು ಹುಟ್ಟು ಹಾಕಿದೆ. ಈ ಮೂಲಕ ಜನರ ಮತದಾನದ ಹಕ್ಕನ್ನು ಕಸಿಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ಒಟ್ಟಾರೆ ಚುನಾವಣಾ ವ್ಯವಸ್ಥೆಯೇ ಬುಡಮೇಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅದರಿಂದಾಗಿಯೇ ಅಷ್ಟೊಂದು ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ನಿಜಕ್ಕೂ SIR ಮುಖಾಂತರ ಚುನಾವಣಾ ಆಯೋಗ ಏನು ಮಾಡಲಿಕ್ಕೆ ಹೊರಟಿದೆ, ಆತಂಕ ಏನು, ಜೊತೆಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಮತ್ತು ಲೇಖಕರು ಆದಂಥ ಶ್ರೀಪಾದ್ ಭಟ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂತಹ ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಾರ್ತಾ ಭಾರತಿಯನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲೈಕ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಶ್ರೀಪಾದ್ ಭಟ್ ಅವರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಈ SIR ವಿಶೇಷ ತೀವ್ರ ಪರಿಷ್ಕರಣೆ ಇದು ಬಹಳ ಚರ್ಚೆಯನ್ನು ಹುಟ್ಟಾಕಿದೆ ಮತ್ತು ಕೆಲವರಿಗೆ ಬಹಳ ಆತಂಕವನ್ನು ಹುಟ್ಟಾಕಿದೆ. ಈ ಮೂಲಕ ಏನೋ ಒಂದು ಮತದಾನದ ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಚುನಾವಣಾ ಆಯೋಗವೇ ಮಾಡ್ತಾ ಇದೆ. ಮತದಾನದ ಹಕ್ಕು ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಭಾಳ ದೊಡ್ಡ ದೊಡ್ಡ ಹೋರಾಟಗಳೆಲ್ಲ ಆಗಿದ್ವು. ಆದರೆ ಈಗ ಸಿಕ್ಕಿರುವಂಥ ಹಕ್ಕನ್ನು, ಮೂಲಭೂತ ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನಗಳು ಆಗ್ತಿದ್ದಾವೆ ಅನ್ನುವಂಥ ಆತಂಕ ಇದೆ. ಇದರ ಈ ಗಾಂಭೀರ್ಯ ಎಷ್ಟು ಅಂತ ಅನಿಸುತ್ತೆ ನಿಮಗೆ? ನೀವೆಲ್ಲ ನೋಡಿದರೆ ಕಳೆದ 11-12 ವರ್ಷಗಳಿಂದ ನಡೀತಾ ಇದೆ. ಸಂವಿಧಾನಬದ್ಧವಾಗಿ ಕೊಟ್ಟಂಥ ಎಲ್ಲ ಹಕ್ಕುಗಳನ್ನು, ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಆರ್ಟಿಕಲ್ 14 to 21 ಅಂತ ಹೇಳ್ತಾ ಇದ್ದೀವಿ, ಅವೆಲ್ಲವೂ ಕಳ್ಕೊಳ್ತಾ ಇದ್ದೀವಿ. 14, 15, 17, 19, 21 ಕಳ್ಕೊತಾ ಇದ್ದೀವಿ. ಈಗ ಚುನಾವಣಾ ಆಯೋಗ ಆ ಪ್ರೊಸೆಸ್ಸನ್ನು ಮುಂದುವರಿಸ್ತಾ ಇದೆ, ಆ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದೆ. ಯಾಕೆ SIR ಬಗ್ಗೆ ಇಷ್ಟೊಂದು ಆತಂಕ ವ್ಯಕ್ತಪಡಿಸ್ತಾ ಇದ್ದೀರಿ ಎಲ್ಲರೂ ಅಂದರೆ, ಇದನ್ನು ಪ್ರಜಾಪ್ರಭುತ್ವ ಡೆಮೊಕ್ರೆಟಿಕ್ಕಲ್ಲಿ ನಂಬಿಕೆ ಇರುವಂಥವ್ರು ಅಂತಂದರೆ, ಇದು 3 ವಿಷಯಗಳಿಗೆ ಬಗ್ಗೆ ಆತಂಕ ಇದೆ. ಈ ಮತದಾರರ ಪರಿಷ್ಕರಣೆ ಅನ್ನೋದು ಹೊಸದಲ್ಲ, ಅದು ನಡೀತಾ ಇತ್ತು. ಮೊದಲು ಭಾರತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಸಾಂವಿಧಾನಿಕ ಚೌಕಟ್ಟಿನಡಿಯಲ್ಲಿ 3 ವಿಧದ ಪರಿಷ್ಕರಣೆಗಳಿದ್ವು ಕಾಲಕ್ಕೆ ತಕ್ಕಂತೆ. ಒಂದು ತೀವ್ರವಾದ ಪರಿಷ್ಕರಣೆ ಅಂತಲೇ ಕರಿತಾ ಇದ್ರು, ಇಂಟೆನ್ಸಿವ್ ರಿವಿಷನ್ ಅಂತ ಕರಿತಾ ಇದ್ರು. ಎರಡನೇದು ಸಮ್ಮರಿ ರಿವಿಷನ್, ಸಾರಾಂಶದ ಪರಿಷ್ಕರಣೆ. ಅಂದರೆ ತೀವ್ರವಾಗಿ ಅಂತಂದರೆ ಮೈಕ್ರೋ ಲೆವೆಲಲ್ಲಿ ಪರಿಷ್ಕರಣೆ ಮಾಡಲ್ಲ, ಒಂದು ಸಮ್ಮರಿ ಲೆವೆಲಲ್ಲಿ ಮೇಲ್ಮಟ್ಟದಲ್ಲಿ ಅವ್ರಿಗೆ ಬೇಡ ಅನಿಸಿದರೆ ಸಮ್ಮರಿ ಲೆವೆಲಲ್ಲಿ ಮಾಡೋದು. ಮೂರನೇದು ಕೆಲವೊಮ್ಮೆ ತೀವ್ರವಾಗಿ ಮಾಡ್ತಾಯಿದ್ರು, ಕೆಲವೊಮ್ಮೆ ಸಮ್ಮರೈಸ್ ಮಾಡ್ತಾಯಿದ್ರು. ಆದರೆ ಇದು ವಿಶೇಷ ತೀವ್ರವಾದ ಪರಿಷ್ಕರಣೆ ಅಂತ ಹೊಸದಾಗಿ ಹುಟ್ಟಿ ಮಾಡ್ತಿದ್ದು. ಎಲ್ಲೂ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ವಿಶೇಷ ತೀವ್ರವಾದ ಪರಿಷ್ಕರಣೆ ಅನ್ನೋದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ. ಇದು ಮೊದಲನೇದು. ಎರಡನೇದು, ಇದ್ರ ಬಗ್ಗೆ ನಮ್ಗೆ ಆತಂಕ ಇರೋದೇನು ಅಂತಂದರೆ, ಇದುವರೆಗೂ ಚುನಾವಣಾ ಆಯೋಗ ನಮ್ಮ ಮನೆ ಬಾಗಿಲಿಗೆ ಬಂದು, ನಿಮಗೆಲ್ಲ ನೆನಪಿದೆ, ಮನೆ ಬಾಗಿಲಿಗೆ ಬಂದು ಭೇಟಿ ಕೊಟ್ಟು ಒಂದು ಲಿಸ್ಟ್ ಕೊಟ್ಬಿಟ್ಟು, ನೋಡಿ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ಬಂದು ಸೇರಿಸಿ ಅಂತ ಫಾಲೋ ಅಪ್ ಮಾಡಿಬಿಟ್ಟು, ಅದು ಅವರ ಜವಾಬ್ದಾರಿ ಆಗಿತ್ತು. ಅದು ಮತದಾರರ ಪಟ್ಟಿಯ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿತ್ತು. ನಾವು ಅವ್ರು ಹೇಳ್ದಂಗೆ ಮಾಡ್ತಾಯಿದ್ವಿ. ನಾವು ಮತದಾರರು ಅಂತ ಏನಿದ್ವಿ, ಪ್ರಜೆಗಳು ಅಂತ ಏನಿದ್ವಿ, ಚುನಾವಣಾ ಆಯೋಗ ಹೇಳ್ದಂಗೆ ನಾವು ಮಾಡ್ತಾಯಿದ್ವಿ. ಅದು ಇದು ಕೊಡೋದು, ಆ ಡಾಕ್ಯುಮೆಂಟ್ ಕೊಡೋಂಥದ್ದು. ಈಗೇನಾಗಿದೆ ಅಂತಂದರೆ, ಮತದಾರರು ತಮ್ಮ ಪೌರತ್ವನ ಸಾಬೀತುಪಡಿಸ್ಬೇಕು. ಇದು ಭಾಳ ದೊಡ್ಡ ಮಟ್ಟದ ಅಪಾಯ. ಎರಡನೇ ಅಪಾಯ ಎಲ್ಲರಿಗಿರುವಂಥದ್ದು, ಚುನಾವಣಾ ಆಯೋಗ ಸಾಬೀತುಪಡಿಸ್ತಾ ಇಲ್ಲ,
ಅವ್ರು ಏನು ಮಾಡ್ತಾರೆ ಬಿ ಎಲ್ ಒಳಂದೆ ಕರಿತಾ ಇದ್ದಾರೆ, ಬ್ಲಾಕ್ ಲೆವೆಲ್ ಆಫೀಸರ್ ಅಂತ ಇದ್ದಾರೆ. ಒಂದು ವೇಳೆ ಒಂದೊಂದು ರಾಜ್ಯದಲ್ಲಿ SIR ಶುರುವಾದರೆ ಪ್ರಕ್ರಿಯೆ ನಿಮ್ಮ ಮನೆ ಬಂದ್ಬಿಟ್ಟು ಕೊಟ್ಟು ಹೋಗ್ಬಿಡ್ತಾರೆ. ಏನೋ ಒಂದು ಚೀಟಿ, ಒಂದು ಫಾರ್ಮು ಕೊಟ್ಬಿಟ್ಟು ನೋಡಿ ಇದನ್ನು ಫಿಲ್ಅಪ್ ಮಾಡಿಕೊಡಿ ಅಂತ ಹೇಳ್ತಾರೆ. ಅವರು ಫಿಲ್ಅಪ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಎಷ್ಟೋ ಕಡೆಗಳಿಗೆ ಬಿಹಾರ್ನ ಉದಾಹರಣೆ ತೊಗೊಂಡ್ರೆ ಅಥವಾ ಇತ್ತೀಚಿನ ಪಶ್ಚಿಮ ಬಂಗಾಳ ಉದಾಹರಣೆ ತೊಗೊಂಡ್ರೆ ಮನೆಗೂ ಹೋಗಿಲ್ದಿರೋ ಉದಾಹರಣೆಗಳಿದ್ದಾವೆ. ಮನೆಗೂ ಕೂಡ ಹೋಗಿ ಫಾರ್ಮ್ ಕೊಟ್ಟಿರೋದು, ಅದ್ರ ಬಗ್ಗೆ ಬೇರೆ ಚರ್ಚೆ. ಕೊಟ್ಬಿಡ್ತಾರೆ. ಆ ನಂತರ ನೀವು ತುಂಬಿಕೊಡ್ತೀರಾ, ತುಂಬಿಕೊಟ್ಟ ನಂತರ ಮುಗಿತು, ಅವ್ರು ನಿಮ್ಮ ಹತ್ರ ಬರೋದಿಲ್ಲ. ಅವ್ರು ಇದ್ದಕ್ಕಿದ್ದಂಗೆ ಎಲ್ಲ ಪರಿಷ್ಕರಣೆ ಮುಗಿದ ನಂತರ ಒಂದು ನೋಟಿಸ್ ಹಾಕ್ಬಿಡ್ತಾರೆ, ಇಷ್ಟು ಮತದಾರರನ್ನು ನಾವು ಮ್ಯಾಪಿಂಗ್ ಮಾಡಿದ್ವಿ, ಇವರು ಹೊರಗಿಟ್ಟಿದ್ದೀವಿ, ಈ 11 ದಾಖಲೆ ಇಟ್ಟಿದ್ದಾರೆ ಅವರು, ಇದ್ರ ಇಲ್ದಿರೋ ಕಾರಣಕ್ಕೆ ಹೊರಗಿಟ್ಟಿದ್ದೀವಿ ಅಂತ. ಇದು ಒಂಥರ CAA ಥರನೇ ಆಗ್ತಿತ್ತು. CAAಗಿಂತ ವರಷ್ಟು. CAA ಅನ್ನೋದು ಅದು ಟಾರ್ಗೆಟೆಡ್ ಟು ಮುಸ್ಲಿಮ್ಸ್, ಅದು CAA NRC ಅನ್ನೋದು. ಇದು ಕೂಡ ಅದೇನೆ. ಈ ರೀತಿ ಆದಾಗ ಆದಿವಾಸಿಗಳು, ಗ್ರಾಮೀಣ ಭಾಗದಲ್ಲಿರುವಂಥವ್ರು, ಅಲೆಮಾರು ಸಂಘಟನೆಗಳು, ಇವರಿಗೆ ಇದ್ಯಾವುದೂ ಒಂದು ಗ್ರಹಿಕೆಗೂ ಬರೋದಿಲ್ಲ. ಮತದಾರರ ಪಟ್ಟೆ ಹೆಂಗೆ ತುಂಬಬೇಕು, ಹೆಂಗೆ ಫಾಲೋಅಪ್ ಮಾಡಬೇಕು, ಯಾರನ್ನ ಕೇಳಬೇಕು. ಇಂತಹ ದೊಡ್ಡ ಬ್ಯೂರೋಕ್ರಸಿಯಲ್ಲಿ ತಮ್ಮ ಹೆಸರು ನಿಮ್ಮ ಅಕ್ಷರ ಇಲ್ಲದೆ ಹೋದರೆ, ಮ್ಯಾಚ್ ಆಗದೆ ಹೋದರೆ ನಿಮಗೆ ನಮ್ಮ ಮತದಾರರ ಪಟ್ಟೆ ಹೊರಗಿಟ್ಬಿಡ್ತಾರೆ. ಇದು ಎರಡನೇದು. ಅದು ಪ್ರಕ್ರಿಯೆ ಬೇಕಾದ್ರೆ ಮುಂದೆ ಮಾತಾಡೋಣ. ಮೂರನೇದು ಆತಂಕ ಇರುವಂಥದ್ದು ಪೌರತ್ವವನ್ನು ಸಾಬೀತುಪಡಿಸುವಂಥದ್ದು. ಅದೇ CAA ಅಂತ ಅದಕ್ಕೆ ಹೇಳಿ. CAA. ಬಟ್ ಇಲ್ಲಿ ಏನಾಗಿದೆ ಅಂದರೆ ಪೌರತ್ವವನ್ನು ಚುನಾವಣಾ ಆಯೋಗ ನಿರ್ಧರಿಸ್ತಾ ಇದೆ. CAA ಅಂದರೆ ಗೃಹ ಇಲಾಖೆ ನಿರ್ಧರಿಸ್ತಾ ಇತ್ತು. ಸಂವಿಧಾನಾತ್ಮಕವಾಗಿ ಗೃಹ ಇಲಾಖೆಗಿದೆ ಆ ಮತ ಪೌರತ್ವ ನಿರ್ಧರಿಸೋಕ್ಕೂ ಗೃಹ ಇಲಾಖೆಗಿದೆ. CAA ಮಾಡಿದ್ದು ಅದನ್ನೇ, ಗೃಹ ಇಲಾಖೆ ನಿರ್ಧರಿಸೋಕ್ಕೆ ಹೋಗಿತ್ತು. ಅದು CAA ಸಂದರ್ಭದಲ್ಲಿ ಏನಾಯಿತು, ದೊಡ್ಡ ಮಟ್ಟದ ಪ್ರತಿಭಟನೆ ವ್ಯಕ್ತವಾಯಿತು. ಮತ್ತು ಅವ್ರೇನಲ್ಲಿ ಅಸ್ಸಾಂನ ಉದಾಹರಣೆಗೆ ತೊಗೊಂಡ್ರೆ ಮುಸ್ಲಿಮನ ಹೊರಗಿಡ್ಬೋದು ಅಂತ ಅನ್ಕೊಂಡಿದ್ರು, ಅದು ಅತಿ ಹೆಚ್ಚಿನ ಹಿಂದೂಗಳ ಹೊರಗೆ ಹೋಗ್ಬಿಟ್ಟಿದ್ರು, ಅದೇನೆಲ್ಲ ತಂದುಬಿಟ್ಟಿದ್ರು. ಹಿಂಗಾಗಿ ಅದರಲ್ಲಿ ಜಾರಿಗೊಳಿಸೋಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಇದೇ ಪರಿಣಾಮ ಬೇರೆ ರಾಜ್ಯಗಳು ಆಗ್ತವೆ ಅಂತ ಅನುಮಾನದಿಂದ ಮಾಡಿಬಿಟ್ರೆ ಈಗ ಚುನಾವಣಾ ಆಯೋಗ ಹೇಳ್ಕೊಂಡು ಬಂದಿದ್ದಾರೆ. ಚುನಾವಣಾ ಆಯೋಗಕ್ಕೆ ಅದನ್ನೇ ಪೌರತ್ವ ನಿರ್ಧರಿಸುವಂತಹ ಒಂದು ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪೌರತ್ವ ನಿರ್ಧರಿಸುವ ಅಧಿಕಾರವೇ ಇಲ್ಲ. ಈ ಸುಪ್ರೀಂ ಕೋರ್ಟ್ನಲ್ಲಿ ಏನು ವಿಚಾರಣೆ ನಡೀತಾ ಇದೆ, ಆ ಪ್ರಶ್ನೆ ಪದೇ ಬಂದಿದೆ. ಏನು ಅರ್ಜಿದಾರರ ಪರವಾಗಿ ಕಪಿಲ್ ಸಿಬಲ್ ಆಗಿರ್ಬೋದು, ಅಭಿಷೇಕ್ ಸಿಂಗ್ ಮನ್ವಿ ಅವರು ನನ್ನ ಮಾತಾಡ್ತಾ ಇದ್ದಾರೆ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಚುನಾವಣಾ ಆಯೋಗಕ್ಕೆ ಪೌರತ್ವ ನಿರ್ಧರಿಸುವ ಹಕ್ಕಿಲ್ಲ, ಅವರೇನಕ್ಕೆ ಪೌರತ್ವ ನಿರ್ಧರಿಸ್ತಾರಂತ. ಅದಕ್ಕೆ ಚುನಾವಣಾ ಆಯೋಗ ಏನು ಹೇಳ್ತಾ ಇದೆ, ನಾವು ನಿರ್ಧರಿಸ್ತಾ ಇಲ್ಲ, ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ, ಪೌರತ್ವಕ್ಕೆ ಬೇಕಾದಂಥ ಸಾಕ್ಷಿಗಳು ಇವರ ಹತ್ರ ಇದೆಯಲ್ಲ ಅಂತ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅದು ಇದು ಹೆಚ್ಚು ಕಡಿಮೆ ಪೌರತ್ವವನ್ನು ನಿರ್ಧರಿಸೋವಂಥದ್ದು. ಇದು ಮೂರನೇ ಆತಂಕ. ಭಾಳ ದೊಡ್ಡ ಆತಂಕ ಇರುವಂಥದ್ದು. ನಾಲ್ಕನೇದು ಏನು ಅಂತಂದರೆ, ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ. ಯಾವ ವಿಚಾರಣೆಗೆ ಹಾಕಿರುವಂಥ ಪ್ರಕರಣ ಏನು, SIRನೇ ರದ್ದುಗೊಳಿಸ್ಬೇಕನ್ನುವಂಥ ಪ್ರಕರಣ. ಅದು ನೇರವಾಗಿ ಪ್ರಕರಣ ಇರುವಂಥದ್ದು. ಅದು ಹಾಗಿದ್ದಾಗ ವಿಚಾರಣೆ ಗಂಭೀರವಾದಂಥ ಪ್ರಕರಣ ಇದು. ವಿಚಾರಣೆ ನಡೀತಿರ್ಬೇಕಾದ್ರೆ ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯದಲ್ಲಿ ಗಮನ ಸೆಳೆದಿರುವಂಥ ಇದೊಂದು ಪ್ರಕರಣ ವಿಚಾರಣೆ ನಡೀತಿರ್ಬೇಕಾದ್ರೆ ಬೇರೆ ರಾಜ್ಯಗಳಲ್ಲಿ ವಿಚಾರಣೆ ಮುಗಿದು ತೀರ್ಪು ಬರೋವರೆಗೂ ನೀವು ಹೋಲ್ಡಲ್ಲಿ ಇಡಬೇಕಾಗಿತ್ತು. ಅದಕ್ಕೆ ಒಂದು ಸ್ಟೇ ಆರ್ಡರ್ ಕೊಡಬೇಕಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ಕೊಡ್ತಾ ಇಲ್ಲ, ವಿಚಾರಣೆ ನಡೆಸ್ತಾ ಇದೆ. ಇಲ್ಲಿ SIR ಪ್ರಕ್ರಿಯೆಗೆ ಅನುಮೋದನೆ ಕೊಟ್ಟು ಕರ್ನಾಟಕದಲ್ಲಿ ಮುಂದಿನ ತಿಂಗಳಲ್ಲಿ ಶುರುವಾಗುತ್ತಂತೆ. ಆಗುತ್ತೆ. ಬಿಹಾರದಲ್ಲಿ ಆಗೋಗಿದೆ. ಆಮೇಲೆ ಈಗ 9 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಾಗಿದೆ. ಅದು ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳ ಒಟ್ಟು 6.5 ಕೋಟಿ ಜನಸಂಖ್ಯೆಯನ್ನು ಮತದಾರರ ಪಟ್ಟಿಯಿಂದ ಹೊರಗಿಟ್ಬಿಟ್ಟಿದ್ದಾರೆ. ಆದರೆ ನಾಳೆ ವಿಚಾರಣೆ ನಡೀತು. ಒಂದು ವೇಳೆ SIR ಆ ಕಾನೂನು ಬಾಹಿರ ಅಂತ ಬಂದಾಗ ಇದಿಷ್ಟು ಪ್ರಕ್ರಿಯೆ ಆಯ್ತಲ್ಲ, ಅವಾಗ ಏನು ಮಾಡ್ತೀವಿ ನಾವು? ಇದ್ರ ಬಗ್ಗೆ ನಮಗೆ ಆತಂಕ ಇರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ 1.36 ಕೋಟಿ ಜನರನ್ನು ಮ್ಯಾಪಿಂಗ್ ಮಾಡಿದ್ದಾರೆ. ಅಂದರೆ ಅಷ್ಟು ಇನ್ ಕೇಸ್ ಅದೆಲ್ಲ ಹೋಗ್ಬಿಟ್ರೆ 1.36 ಕೋಟಿ ಜನ ಮತದಾನನೇ ಮಾಡಲಿಲ್ಲ ಅಂದರೆ ಆಗ ಆಬ್ವಿಯಸ್ಲಿ ಅದು ಚುನಾವಣೆ ಮೇಲೆ ಬೇರೆ ಥರದ ಪರಿಣಾಮವನ್ನು ಬೀರುತ್ತೆ. ಹೌದು, ಸಹಜವಾಗಿಯೇ. ಬಿಹಾರಲ್ಲಿ ಆಗಿದ್ದು ಅದನ್ನೇ. ನೀವು ಬಿಹಾರದಲ್ಲಿ ಉದಾಹರಣೆಗೆ ತೊಗೊಂಡ್ರೆ, ಪಶ್ಚಿಮ ಬಂಗಾಳಕ್ಕಿಂತ ಮುಂಚೆ ನೀವು ಬಿಹಾರ ಅರ್ಥ ಮಾಡ್ಕೊಂಡ್ರೆ ಪಶ್ಚಿಮ ಬಂಗಾಳ ಅರ್ಥ ಆಗುತ್ತೆ. ಬಿಹಾರದಲ್ಲಿ ತೊಗೊಂಡ್ರೆ ಆಗಸ್ಟ್ ಸೆಪ್ಟೆಂಬರಲ್ಲಿ 2025ರಲ್ಲಿ SIR ನಡೀತು. ನೋಟಿಫಿಕೇಶನ್ ಕೊಟ್ಟು ಕ್ರೊನಾಲಜಿ ನೋಡಿ, 24 ಜೂನ್ 2025ರಂದು ಒಂದು ಡಿಕ್ಲೇರ್ ಮಾಡ್ತು ಚುನಾವಣೆ. ಯಾಕಂದರೆ ಅಲ್ಲಿ ಎಲೆಕ್ಷನ್ ನಡೀತಿತ್ತಲ್ವ ಮುಂದೆ, ಡಿಕ್ಲೇರ್ ಮಾಡ್ತು ಬಿಹಾರ್ನಲ್ಲಿ 7.89 ಕೋಟಿ ಮತದಾರರಿದ್ದಾರೆ ಅಂತ ಹೇಳ್ಬಿಟ್ಟು. ಯಾವಾಗ 24 ಜೂನ್ 2025ರಂದು. ಅದಾದ ನಂತರ 65 ಲಕ್ಷ ಜನರನ್ನು SIR ಮಾಡಿಬಿಟ್ಟು ತೆಗೆದಾಕಿದ್ರು ಅಂತ ಹೇಳ್ಬಿಡ್ತು ಇಮಿಡಿಯೇಟಾಗಿ. ಹೆಂಗೆ ತೆಗೆದ್ರು, ಯಾರು ರೆಫರೆನ್ಸಲ್ಲಿ ತೆಗೆದ್ರು, ಯಾವುದಕ್ಕೂ ಒಂದು ಸಮರ್ಥನೆ ಇಲ್ಲ. ದೊಡ್ಡ ಗಲಾಟೆ ಆಯಿತು. ಸುಪ್ರೀಂ ಕೋರ್ಟಿಗೆ ಹೋಯಿತು. ಸುಪ್ರೀಂ ಕೋರ್ಟಲ್ಲಿ ಪದೇ ವಿಚಾರಣೆ ನಡೆದಾಗ ಸುಪ್ರೀಂ ಕೋರ್ಟ್ ಆರಂಭದಲ್ಲಿ ಮಾತಾಡಲಿಲ್ಲ, ಆಮೇಲೆ ಮಾತಾಡ್ತು. ಆರಂಭದಲ್ಲಿ ಆಧಾರನ ದಾಖಲಾಗಿ ತೊಗೊಳ್ಳಲ್ಲ ಅಂತ ಹೇಳ್ತು. ಸುಪ್ರೀಂ ಕೋರ್ಟ್ ತಾಕೀತು ಮಾಡ್ತು, ನೀವು ದಾಖಲಾಗಿ ತೊಗೋಬೇಕಂತೇಳಿ. ಆಗ 11 ಡಾಕ್ಯುಮೆಂಟ್ಸ್ ಏನಿತ್ತು, ಏನು ಜನನ ಪ್ರಮಾಣ ಪತ್ರ ಅಥವಾ ಗೆಸ್ಟೆಡ್ ಆಫೀಸರ್ದು ಸೈನ್ ಆಗಿರಬೇಕು, ಈ ಥರದ 11 ಡಾಕ್ಯುಮೆಂಟ್ಸ್ ಇದ್ದಾವೆ. 12 ಡಾಕ್ಯುಮೆಂಟಾಗಿ ಆಧಾರ್ ಕಾರ್ಡ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂತಂದರೆ ನೋಡಿ, ಬೇರೆ ಎಲ್ಲದಕ್ಕೂ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಥವಾ DL ಮಾಡಿಸಿ ಇನ್ನೊಂದು ಮಾಡಿಸಿ ಏನೇ ಮಾಡಿದರೂ ಆಧಾರ್ನ
ನಿಮ್ಮ ಅದೊಂಥರ ಪ್ರೈಮರಿ ರೆಕಾರ್ಡ್ ಅನ್ನೋ ರೀತಿ ಆಗೋಗಿದೆ. ಹೌದು, ಹೌದಾ? ಆದರೆ ಅದನ್ನು ಇವರು ಈ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಂಬಂಧಪಟ್ಟಂಗೆ ಪರಿಗಣಿಸಲ್ಲ ಅಂತ ಹೇಳ್ತಾರೆ ಚುನಾವಣಾ ಆಯೋಗದವರು. ಯಾಕೆ ಆಧಾರ್ನ ಯಾಕೆ ಪರಿಗಣಿಸಲ್ಲ? ಅದು ಪೌರತ್ವ ನಿರ್ಧರಿಸೋದಕ್ಕೆ ಸಾಧ್ಯ. ಮೊದಲವರು 11 ಡಾಕ್ಯುಮೆಂಟ್ಸ್ ನೋಡಿ ನೀವು. 11 ಡಾಕ್ಯುಮೆಂಟ್ಸ್ ಏನು ಯಾವುದಂತಂದರೆ ಪಾಸ್ಪೋರ್ಟು, ಜನನ ಪ್ರಮಾಣ ಪತ್ರ ನಮ್ಮ ಜನ್ರೇಷನಿಂದ ಮೊದಲುಗೊಂಡು ಈಗ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಜನ ಪ್ರಮಾಣ ಪತ್ರ ಕೊಡ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿದೆ, ಕರ್ನಾಟಕದಂತ ಉದಾಹರಣೆ ತೊಗೊಂಡ್ರೆ ಲಕ್ಷಾಂತರ ಜನ ಜೂನ್ 1ನೇ ತಾರೀಕು ಹುಟ್ಟಿರುವಂಥ ಜನಸಂಖ್ಯೆ ಇದೆ. ನಮ್ದೋಗಿ ಈಗ ಜನನ ಪ್ರಮಾಣ ಪತ್ರ ಇಲ್ಲ, ಯಾರಿಗೂ ನಂದು ಇಲ್ಲ. 3ನೇದು SLC ಪ್ರಮಾಣ ಪತ್ರ. ಭಾರತದಲ್ಲಿ ಕರ್ನಾಟಕದಲ್ಲಿ SLCಗೆ 8ನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುವಂಥ ಒಂದು ಜನಸಂಖ್ಯೆನೇ ಇದೆ. ಶಾಶ್ವತ ನಿವಾಸನ ಪ್ರಮಾಣ ಪತ್ರ, ಅರಣ್ಯ ಹಕ್ಕುಗಳ ಪತ್ರ, ಜಾತಿ ಪ್ರಮಾಣ ಪತ್ರ, ಸರ್ಕಾರದಿಂದ ಜಮೀನು ನಿವೇಶನ, ಮನೆ ಹಂಚಿಕೆ, ವಸತಿ ರಹಿತರೇ ಕೋಟ್ಯಾಂತರ ಜನಸಂಖ್ಯೆ ಇದ್ದಾರೆ. ಅವ್ರ ಹತ್ರ ಇರೋದಿಲ್ಲ. ಆದರೆ ಆಧಾರ್ ಇಲ್ಲ, ವೋಟರ್ ID ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ. ನೋಡಿ, ಇವತ್ತು 3 ಜನಗಳು ನೀವು ಮನೆ ಬಿಟ್ಟರೆ, ನೀವು ಊಟ ಮಾಡಿದ್ರೆ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕಿಗೆ ಹೋದ್ರೆ ಆಧಾರ್ ಕಾರ್ಡ್ ಬೇಕು, ಶಾಲೆಗೆ ಹೋದ್ರೆ ಆಧಾರ್ ಕಾರ್ಡ್ ಬೇಕು. ಆದರೆ ಆಧಾರ್ ಕಾರ್ಡ್ ಪರಿಗಣಿಸೋದಿಲ್ಲ, ವೋಟರ್ ID ಕಾರ್ಡ್ ಪರಿಗಣಿಸೋದಿಲ್ಲ. ಕೊನೆಗೂ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಮಾಡಿದ ಮೇಲೆ ಆಧಾರ್ ಕಾರ್ಡ್ಗೆ ಒಪ್ಪಿಗೆ ಕೊಟ್ಟರು. ಆದರೆ ಅದು ಪೌರತ್ವವನ್ನು ನಿರ್ಧರಿಸೋಕ್ಕೆ ಬಳಕೆ ಆಗೋದಿಲ್ಲ. ಸೊ ಇಲ್ಲಿ ಭಾಳ ಚರ್ಚೆ ಆಗ್ತಿರುವಂಥದ್ದು ಪೌರತ್ವ ನಿರ್ಧರಿಸೋರು ಯಾರು? ಕೇಂದ್ರದ ಗೃಹ ಇಲಾಖೆ ನಿರ್ಧರಿಸಬೇಕು. ಆದರೆ ಚುನಾವಣಾ ಆಯೋಗ ನಿರ್ಧರಿಸ್ತಾ ಇದೆ. ಮತ್ತು ನೀವು ಈ ಥರದ ಡಾಕ್ಯುಮೆಂಟ್ಗಳನ್ನು ಅಲೆಮಾರಿಗಳಾಗಲಿ, ಆದಿವಾಸಿಗಳಾಗಲಿ, ಗ್ರಾಮೀಣ ಭಾಗದ ಮಹಿಳೆಯರಾಗಲಿ ಅವ್ರದ್ದು ಇರೋಕ್ಕೆ ಸಾಧ್ಯ ಇಲ್ಲ. ಹೌದು, ಕೆಲವೆಲ್ಲ ಇರೋಕ್ಕೆ ಸಾಧ್ಯ ಇಲ್ಲ. ಜನಗಳನ್ನು ಆಧಾರಿತ ಬದುಕಕ್ಕೆ ನೀವು ಅವ್ರನ್ನ ಪ್ರೇರೇಪಿಸ್ಬಿಟ್ಟು ಈಗ ಅದು ನಿಮ್ಮ ಪೌರತ್ವ ನಿರ್ಧರಿಸೋದಕ್ಕೆ ಸಾಕ್ಷಿನೇ ಅಲ್ಲ ಅಂತ ಅಂದ್ಬಿಟ್ರೆ ಈ ದೇಶವನ್ನು ಇವರು ಯಾವ ಹಂತಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ? ಇದ್ರ ಉದ್ದೇಶ ಸುಪ್ರೀಂ ಕೋರ್ಟ್ ಹೇಳ್ತು ಮೊನ್ನೆ. ನನಗೆ ಆಶ್ಚರ್ಯ ಆಗ್ತಿರೋ ಸಿದ್ದರಾಮಯ್ಯನವರ ಮಾತನ್ನೇ ನೋಡಿ. ನಿನ್ನೆ ಸಿದ್ದರಾಮಯ್ಯ ಹೇಳ್ತಾರೆ SIR ವಿರುದ್ಧ ನಾವು ಮಾತಾಡೋದಿಲ್ಲ, ಅವರು SIR ಬಗ್ಗೆ ರಾಜಕೀಯ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಮೊನ್ನೆ ಹೇಳಿದೆ. ಆ್ಯಕ್ಚುಲಿ ಮತದಾರರ ಪರಿಷ್ಕರಣೆ ಅನ್ನುವಂಥದ್ದು ಮಾಸ್ ಇನ್ಕ್ಲೂಷನ್ ಆಗಬೇಕಾಗಿತ್ತು. ಬಟ್ ಇಟ್ ಲುಕ್ಸ್ ಲೈಕ್ ಇಟ್ಸ್ ಎ ಮಾಸ್ ಎಕ್ಸ್ಕ್ಲೂಷನ್ ಆಗ್ತಾ ಇದೆ. ಇಟ್ಸ್ ಎ ಡೇಂಜರಸ್ ಸ್ಟೇಟ್ಮೆಂಟ್ ಇದು. ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಮಾಸ್ ಎಕ್ಸ್ಕ್ಲೂಷನ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಇಲ್ಲಿ ಈ ರಾಜಕೀಯ ಮಾಡೋದು ಅಂದ್ರೆ ಏನೇನು, ಅದೇನು ತಪ್ಪ? ರಾಜಕೀಯ ಮಾಡೋದು ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸೈಡ್ ಮಾಡೋದು, ಸರಿ ಇರೋದ್ರ ಪರ ನಿಲ್ಲೋದು. SIRನಲ್ಲಿ ಸರಿಗೆ ಆಗ್ತಿಲ್ಲ, ಚುನಾವಣಾ ಆಯೋಗ ಸರಿಗೆ ಮಾಡ್ತಿಲ್ಲ, ಕೇಂದ್ರ ಸರ್ಕಾರ ಅದನ್ನು ದುರುಪಯೋಗ ಪಡಿಸ್ಕೊಳ್ತಿದೆ ಅಂತಂದರೆ ಒಂದು ರಾಜಕೀಯ ಪಕ್ಷವಾಗಿ ರಾಜಕೀಯ ಮಾಡಬೇಕು. ಹೌದು, ಸಿದ್ದರಾಮಯ್ಯ ರಾಜಕೀಯ ಮಾಡಲ್ಲ ಅಂದ್ರೆ ಏನರ್ಥ? ಹೇಳಿ ಈಗ ಸಿದ್ದರಾಮಯ್ಯ ಎಷ್ಟು ಸಲ ಹೇಳ್ತಾರೆ, ನಾನು ಗ್ರಾಮೀಣ ಭಾಗದಿಂದ ಬಂದಿದ್ದೀನಿ, ನಾನು ದನ ಕಾದಿದ್ದೀನಿ, ನಾನು ಕುರಿ. ಅಲ್ಲ, ಅವರೇನೆ ನಾನು 5ನೇ ಕ್ಲಾಸಿಗೆ ನೇರವಾಗಿ ಅಡ್ಮಿಷನ್ ಆಗಿದ್ದು ಅಂತ ಹೇಳ್ತಾರೆ. ಅಂದರೆ ಯಾಕೆ ಆಯಿತು? ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಅಂದ್ರೆ ಇವತ್ತು ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳ್ಕೊಂತ ಇದ್ದಾರೆ. ಇಫ್ ಇಸ್ ಎ ಟ್ರೂ ಅಹಿಂದ ನಾಯಕ ಆಗಿದ್ದಿದ್ರೆ ಅವರು ರೆಪ್ರೆಸೆಂಟ್ ಮಾಡ್ತಿರುವಂಥ 1 ಕೋಟಿ ಜನಸಂಖ್ಯೆ ಇದೆ. ಅತಿ ಹಿಂದುಳಿದ ವರ್ಗಗಳ ಜನಸಂಖ್ಯೆ 1 ಕೋಟಿ ಇದೆ. ಅತಿ ಹಿಂದುಳಿದ 1 ಕೋಟಿ ಜನಸಂಖ್ಯೆ ಇದರಿಂದ ದುಷ್ಪರಿಣಾಮಕ್ಕೆ ಒಳಗಾಗಲ್ಲ. ಸರ್, SIR ಇಂದ ಅತಿ ಹೆಚ್ಚು ದಾಳಿಗೊಳಗಾಗೋದು, ಹಾನಿಗೊಳಗಾಗೋದು, ನಷ್ಟ ಅನುಭವಿಸೋದು ಅಹಿಂದ ಸಮುದಾಯ ಮುಸ್ಲಿಮರು ಅಹಿಂದ ಸಮುದಾಯ ಬರ್ತಾರೆ. ಗ್ರಾಮೀಣ ಭಾಗದಲ್ಲಿರುವಂಥವ್ರು ಬಹುತೇಕರು. ಯಾಕೆ ಸಿದ್ದರಾಮಯ್ಯ ಈ ಥರ ಮಾತಾಡ್ತಾ ಇದ್ದಾರೆ? ಇವರು ಇದನ್ನೊಂದು ಪಾಲಿಟಿಸೈಸ್ ಮಾಡದೆ ಹೋದರೆ ಗಿವನ್ ದ ಪಾಲಿಟಿಕಲಿ ರಾಂಗ್ ಸ್ಟೇಟ್ಮೆಂಟ್, ಭಾಳ ಪಾಲಿಟಿಕಲಿ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಪಾಲಿಟಿಕಲ್ ಮೂವ್ಮೆಂಟ್ ಕಟ್ಟಬೇಕಂತ ನಾವು ಬಯಸ್ತಾ ಇದ್ದೀವಿ. ಕೇರಳದ ಮಾದರಿಯಲ್ಲಿ ವಿಶೇಷ ವಿಧಾನಸಭೆ ಕರೆದ್ಬಿಟ್ಟು ಇದಕ್ಕೊಂದು ನಿರ್ಣಯ ತಗೊಳ್ಬೇಕು. ಒಂದು ವಾಕ್ಯದ ನಿರ್ಣಯ, ಒಂದು ಸಾಲಿನ ನಿರ್ಣಯ ತಗೊಳ್ಬೇಕು. ನಾವು SIR ವಿರೋಧಿಸ್ತೀವಿ ಅಂತ ನಾವು ಬಯಸಿದ್ರೆ ಇವರು ಅದನ್ನು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಮತ್ತೆ ಹೇಳ್ತಾರೆ ಅದು ಯಾರನ್ನು ಮತದಾರರ ಪಟ್ಟಿಯಿಂದ ಹೊರಗೋಗಿ ಬಿಡಲ್ಲ ಅಂತಾರೆ. SIR ಇರುವಂಥದ್ದೇ ಮಾಸ್ ಎಕ್ಸ್ಕ್ಲೂಷನ್, ಇಟ್ಸ್ ನಾಟ್ ಮಾಸ್ ಇನ್ಕ್ಲೂಷನ್. ಸೊ ಇವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ? ಆಮೇಲೆ ಇಲ್ಲಿರುವಂಥ ನಿಯಮಗಳು ನೋಡಿ. 1 ಜುಲೈ 1903 ನಿಯಮಗಳಿದ್ದಾವೆ. 1 ಜುಲೈ 1987ಕ್ಕಿಂತ ಮುಂಚೆ ಹುಟ್ಟಿದವರು ತಮ್ಮ 11 ಡಾಕ್ಯುಮೆಂಟನ್ನು ತೋರಿಸ್ಬೇಕು. ಮುಂಚೆ ಹುಟ್ಟಿದವರು ಅಲ್ಲೇನು ಬಿದ್ದೋಗ್ಬಿಡ್ತಾರೆ ಎಷ್ಟೋ ಜನ. ಜನನ ಪ್ರಮಾಣ ಪತ್ರ ಇರೋಕ್ಕೆ ಸಾಧ್ಯ ಇಲ್ಲ. ಅಥವಾ SLC ಓದಿಲ್ದಿರೋರು ಇಲ್ದಿದ್ರೆ ಅವ್ರ ಕತೆ ಮುಗೀತು. ನಿಮ್ಗೆ ಪಟ್ಟಿ ಬಂದಿದೆ ಆಗ್ಲಡೆ. ಆಧಾರ್ ಇದೆ, ಅದು ಲೆಕ್ಕಕ್ಕೆ ಬರಲ್ಲ. ವೋಟರ್ ID ಲೆಕ್ಕಕ್ಕೆ ಬರಲ್ಲ. ರೇಷನ್ ಕಾರ್ಡ್ ಲೆಕ್ಕ ಬರಲ್ಲ. 80 ಕೋಟಿ ಜನಸಂಖ್ಯೆ ರೇಷನ್ ತೊಗೊತಾ ಇದ್ದಾರೆ. ಅವ್ರು ಯಾರಿಗೂ ಆ ರೇಷನ್ ಕಾರ್ಡ್ ಲೆಕ್ಕಕ್ಕೆ ಬರಲ್ಲ. ಸರಿ, ಈಗ ಮುಂದಿನ ತಿಂಗಳಿಂದ ಫೆಬ್ರವರಿಯಿಂದ ಕರ್ನಾಟಕದಲ್ಲೂ ಆಗುತ್ತೆ ಅಂತ SIR ಆಗುತ್ತೆ ಅಂತ ಹೇಳ್ತಾರೆ. ಹೌದು. ಸೊ ಏನಾಗಬಹುದು? ಅದು ಈ ನಿಯಮಗಳು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು 1987 ಜುಲೈ 1 ಹುಟ್ಟಿದವ್ರದ್ದು ಒಂದು ಡಾಕ್ಯುಮೆಂಟು. ಇನ್ನೊಂದು ಅದು 1 ಜುಲೈ 1987 ಮತ್ತು 2 ಡಿಸೆಂಬರ್ 2004 ಒಳಗೆ ಹುಟ್ಟಿರೋರು ಏನು ಮಾಡಬೇಕು? ಅವರ ದಾಖಲೆಯನ್ನು ಕೊಡಬೇಕು. 11 + 1 ಆಧಾರು ದಾಖಲೆ ಕೊಡಬೇಕು. ಜೊತೆಗೆ ತಂದೆ ಅಥವಾ ತಾಯಿಯವರ ಪೈಕಿ ಒಬ್ಬರ ದಾಖಲೆ ಕೊಡಬೇಕು. ಯಾರು
1 ಜುಲೈ 1987 ಮತ್ತು 2 ಡಿಸೆಂಬರ್ 2004 ನಡುವೆ ಹುಟ್ಟಿದವರು. ಇನ್ನು 2 ಡಿಸೆಂಬರ್ 2004 ನಂತರ ಹುಟ್ಟಿದವರು ತಮ್ಮ ದಾಖಲೆ ಪತ್ರ, ತಂದೆಯ ದಾಖಲೆ ಪತ್ರ, ತಾಯಿಯ ದಾಖಲೆ ಪತ್ರ ಕೊಡಬೇಕು. ಹೀಗಿದ್ರೆ ನೋಡಿ ಯಾವ ಥರ ಆಗತ್ತಂತ ಒಂದು ಉದಾಹರಣೆ ಮೂಲಕ. ಈಗ ಅದೇ 2002ರಲ್ಲಿ ಇದ್ದಂಥ ಮತದಾರ ಪಟ್ಟಿ ಮತ್ತು 2025ರಲ್ಲಿರುವಂಥ ಮತದಾರ ಪಟ್ಟಿಯನ್ನು ಇವರು ಹೋಲಿಕೆ ಮಾಡಿದೆ ಚುನಾವಣಾ ಆಯೋಗ. ಹೋಲಿಕೆ ಮಾಡಿದಾಗ ಒಟ್ಟು 5.5 ಕೋಟಿ ಹೆಚ್ಚು ಕಡಿಮೆ ಜನರದ್ದು ಈಗ ಆಲ್ರೆಡಿ SIR ಆಗಿದೆ. ಅದರಲ್ಲಿ 3.5 ಕೋಟಿ ಜನರದ್ದು ಮಾತ್ರ ಹೋಲಿಕೆ ಆಗಿದೆ, ತಾಳೆ ಆಗಿದೆ. ಅಂದರೆ 2002ಕ್ಕೂ 2025ಕ್ಕೂ ಉಳಿದ 2.5 ಕೋಟಿ ಜನರದ್ದು ತಾಳೆ ಆಗಿಲ್ಲ. ಈಗ ಆಯಿತು, ಇನ್ನೂ ಒಂದಷ್ಟು ಆಗತ್ತೆ ಅಂತ ಅಂದ್ಕೊಳ್ಳಿ. 1.5 ಕೋಟಿ ಜನ ಈ ತಾಳೆ ಆಗದೇ ಇದ್ದರೆ ಅವರೆಲ್ಲರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡ್ತಾರಾ? ಬಿಟ್ಟರೆ ಏನಾಗ್ಬೋದು ಪರಿಸ್ಥಿತಿ? ಇದು ಸಿದ್ದರಾಮಯ್ಯ ಅರ್ಥ ಮಾಡ್ಕೊಳ್ಬೇಕು. ಇದು ಯಾವ ಥರ ತಾಳೆ ಆಗಲ್ಲ ಅಂತ ನೋಡಿ. ಫಸ್ಟ್ ಏನು ಮಾಡ್ತಾರೆ, 2002ರ ಮತದಾರ ಪಟ್ಟಿಯನ್ನು ನೋಡ್ತಾರೆ. ನಂದು 2002 ನಾನು ಬಸವೇಶ್ವರ ನಗರದಲ್ಲಿದ್ದೆ ಅಂತ ಅಂದ್ಕೊಳ್ಳೋಣ. ಈಗ ನಾನು ಪದ್ಮನಾಭ ನಗರಕ್ಕೆ ಬಂದಿದ್ದೀನಿ. 2012 ನಂದು 2ರಲ್ಲಿ ಬಸವೇಶ್ವರ ನಗರದಲ್ಲಿ ಮತದಾರರ ಪಟ್ಟಿ ಇತ್ತು. ಈಗ ನಂದು ಪದ್ಮನಾಭ ನಗರಕ್ಕಿದೆ. ಅವ್ರೇನು ಮಾಡ್ತಾರೆ, 2ಕ್ಕೂ ತಾಳೆ ಮಾಡ್ತಾರೆ. ಅಲ್ಲಿ ನನ್ನ ಹೆಸರಿತ್ತು ಬಿ ಶ್ರೀಪಾದ್ ಭಟ್, ಇಲ್ಲಿ ಬಿ ಶ್ರೀಪಾದ್ ಭಟ್ ಅಂದರೆ ತಾಳೆ ಆಗಿದೆ ಅಂತ ಅರ್ಥ. ಅಲ್ಲಿ ಬಿ ಹೋಗಿ ಬರೀ ಶ್ರೀಪಾದ್ ಭಟ್ ಅಂತ ಇತ್ತು, ಇಲ್ಲಿ ಬಿ ಇತ್ತು, ತಾಳೆ ಮಾಡಲ್ಲ ಅವರು. ಒಂದು ಇನಿಷಿಯಲ್ ಚೇಂಜ್ ಆದರೆ ತಾಳೆ ಮಾಡಲ್ಲ. ಅಲ್ಲಿ ಬಿ ಒಂದು ಎ ಮಿಸ್ ಆಯಿತು, ಅಲ್ಲಿ ಇ ಇತ್ತು, SR ಇ ಇತ್ತು, ಇಲ್ಲಿ SR ಐ ಇತ್ತು ಅಂದರೆ ತಾಳೆ ಆಗಲ್ಲ. ಇಮ್ಯಾಜಿನ್ ನೀವು ಯಾವ ಹಂತಕ್ಕೆ ಹೋಗ್ಬೋದು. ಅದೇ ಕಾರಣಕ್ಕೋಸ್ಕರ 2.5 ಕೋಟಿ ಜನರ ಹೆಸರು ತಾಳೆ. ಅನೇಕ ಹೆಸರುಗಳು ಕಾಂಪ್ಲಿಕೇಟೆಡ್ ಹೆಸರುಗಳು ಇದಾವೆ. ಹೌದು. ಆಮೇಲೆ ಕೆಲವೊಮ್ಮೆ ಏನಾಗುತ್ತೆ, ಇನಿಷಿಯಲ್ನ ಬಿ ಶ್ರೀಪಾದ್ ಭಟ್ ಮುಂದಕ್ಕೆ ಬರೀತಾರೆ, ಆಮೇಲೆ ಶ್ರೀಪಾದ್ ಭಟ್ ಬಿ ಅಂತ ಹೇಳುವಾಗ್ಲೋ ಬರ್ಕೊಳ್ಳುವಾಗ್ಲೋ ಇವೆಲ್ಲ ಎಡವಟ್ ಆಗಿರೋ ಸಾಧ್ಯತೆಗಳು ಇರ್ತವೆ. ಹೌದು. ಸೊ ಇದು ಈ ಥರ ಆದರೆ 2.5 ಕೋಟಿ ಜನರನ್ನ ಹೊರಗಿಟ್ಟು ಇವರು ಚುನಾವಣೆ ನಡೆಸ್ತಾರ? ಹೌದು. ಇದೇ ಉದಾಹರಣೆ ಅಲ್ಲ, ಹಂಗೆ ನಡೆಸಿದ್ರೆ ಇದನ್ನ ಪ್ರಜಾಪ್ರಭುತ್ವ ಅಂತ ಹೇಳಿ ನಡೆಸ್ತಾರೆ. ಯಾಕಂದ್ರೆ ಇವ್ರನ್ನ ತಡೆಯೋಕ್ಕೆ ಸಾಧ್ಯವೇ ಇಲ್ವಲ್ಲ. ಸುಪ್ರೀಂ ಕೋರ್ಟು ಸ್ಟೇ ಆರ್ಡರ್ ಕೊಡ್ತಾ ಇಲ್ವಲ್ಲ. ನೀವು ಬಿಹಾರ್ನ ಉದಾಹರಣೆ ತಗೊಳ್ಳಿ. ಬಿಹಾರಲ್ಲೇ 65 ಲಕ್ಷ ಜನಸಂಖ್ಯೆ ಬಗ್ಗೆ ಮಾತಾಡ್ತಿದ್ರು, ಹೊರಗಿಟ್ಟಿದ್ರಲ್ಲ. ಅದರಲ್ಲಿ 22 ಲಕ್ಷ ಜನಸಂಖ್ಯೆ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಪ್ಕೊಳ್ಳೋಣ ಮಾತಿಗೆ, 22 ಲಕ್ಷ ತೀರ್ಕೊಂಡಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. 7 ಲಕ್ಷ ನಕಲಿ ಮತದಾರರು. ಅದೇ ರಾಹುಲ್ ಗಾಂಧಿ ಮಾಡಿದ್ರಲ್ಲ ಓಟ್ ಚೋರ್ದು, ಒಂದು ಮನೆಯಲ್ಲಿ 100 ಜನ, ಅದು ಇರುತ್ತೆ. ಆದರೆ 36 ಲಕ್ಷ ಜನ ವಲಸೆ ಹೋಗಿದ್ದಾರೆ, ಅವ್ರ ಪತ್ತೆ ಇಲ್ಲ ಅಂತ ತೆಗೆದುಹಾಕಿದ್ರಲ್ಲ, ಇದು ಭಾಳ ಅಪಾಯಕಾರಿ. ಇದು ಇಡೀ ಇದರ ದುಷ್ಪರಿಣಾಮ ಎದುರಿಸುವಂಥವ್ರು ವಲಸೆ ಕಾರ್ಮಿಕರು. ವಲಸೆ ಕಾರ್ಮಿಕದವ್ರಿಗೆ ಯಾವ ಥರ ವೋಟ್ ಮಾಡ್ತಾಯಿದ್ರು, ಗುಲ್ಬರ್ಗದಿಂದ, ರಾಯಚೂರಿಂದ, ಶಾಬಾದಿಂದ ಬಂದಿರೋರು ಬೆಂಗಳೂರಿಗೆ, ಬಹುತೇಕರು ಬೆಂಗಳೂರಿಗೆ ಬರ್ತಾ ಇದ್ರು. ಬೆಂಗಳೂರಿನ ಈಗ ಏನು 1.5 ಕೋಟಿ ಜನ ಎಲ್ಲ ಮೂಲತಃ ಬೆಂಗಳೂರವರ ಅಲ್ಲ ನಾನು ಹೇಳ್ತಿರೋದು ವೈಟ್ ಕಾಲರ್ ಬಿಟ್ಬೇಡ, ಅವ್ರು ಇಲ್ಲಿ ವೋಟರ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವರು ಏನು ವಲಸೆ ಕಾರ್ಮಿಕರಿದ್ದಾರಲ್ಲ, ಕೂಲಿ ಕಾರ್ಮಿಕರಿದ್ದಾರಲ್ಲ, ಅವ್ರೇನು ಮಾಡ್ತಾಯಿದ್ರು, ಚುನಾವಣೆ ಬಂದಾಗ ಮರಳಿ ತಮ್ಮ ಊರಿಗೆ ಹೋಗಿ ಅಲ್ಲಿ ವೋಟರ್ ಐ ಡಿ ಇರ್ತಾಯಿತ್ತು, ಅದರ ರೆಫರೆನ್ಸಲ್ಲಿ ವೋಟ್ ಮಾಡಿ ಬರ್ತಾಯಿದ್ರು. ಈಗ ಅದು ರೆಫರೆನ್ಸಾಗಿ ತೊಗೊಳ್ಳೋದೇ ಇಲ್ಲ. ದೇ ಆರ್ ನಾಟ್ ಎಟ್ ಆಲ್ ಕನ್ಸಿಡರ್ ಆಸ್ ವೋಟರ್ಸ್. ಹಾಗಿದ್ರೆ ವಲಸೆ ಕಾರ್ಮಿಕರ ಕಥೆ ಏನು? ವಲಸೆ ಕಾರ್ಮಿಕರಿಗೆ ಅವ್ರು ಇರುವಂಥ ಊರುಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ, ಅವರನ್ನು ನಗರಕ್ಕೆ ಕರೆಸ್ತಾ ಇದ್ದಾರೆ. ಆದರೆ ಅವರು ಮತದಾರರಾಗಿ ಪರಿಷ್ಕರಣೆ. ಇಲ್ಲಿ ಬಿಹಾರಲ್ಲಿ 36 ಲಕ್ಷ ಜನಸಂಖ್ಯೆ ಈ ಥರ ಹೇಳಿದ್ದಾರೆ. ಸೊ ವಲಸೆ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ಇಡೀ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗ್ತಾರೆ. ಇಲ್ಲಿ ಬರೀ ಮತದಾರರ ಪಟ್ಟಿಯಿಂದ ಹೊರಗೆ ಹೋಗೋದು ಮಾತ್ರ ಅಲ್ಲ, ನೀವು ಮಧ್ಯಪ್ರದೇಶದ ಒಬ್ಬ ಮಂತ್ರಿ ಮೊನ್ನೆ 2 ತಿಂಗಳ ಕೆಳಗೆ ಹೇಳಿದ ನೋಡ್ತಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮದು ವೋಟರ್ ಐ ಡಿ, ಆಧಾರ್ ಕಾರ್ಡ್ ಎಲ್ಲ ಮುಖ್ಯ ಅಲ್ಲ, SIR ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ, ಹೆಸರು ಇಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯ ಸಿಗಲ್ಲ ಅಂತ ಹೇಳಿದಾನೆ. ಇಟ್ ಇಸ್ ಎ ಟ್ರೂತ್. ಅದು ಈಗ ಹಂಗಿದ್ರೆ ಈಗ ನೋಡಿ, ಹೆಸರು ವೋಟರ್ ಐ ಡಿ ವೋಟರ್ ಲಿಸ್ಟಿಂದ ಕೈ ಬಿಟ್ಟರೆ ಹೆಸರನ್ನ, ಅವನ ಹತ್ರ ಈಗ ಫಾರ್ ಎಕ್ಸಾಂಪಲ್ BPL ಕಾರ್ಡ್ ಇದ್ರು ಯೂಸ್ ಆಗಲ್ಲ, ಆತ ಸರ್ಕಾರಿ ಸೌಲಭ್ಯಗಳು ಪಡ್ಕೊಳ್ಳೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಆ ನಿಯಮಗಳು ಬಂದೇ ಬರ್ತವೆ. ಈ ವಲಸೆ ಕಾರ್ಮಿಕರು ಪಶ್ಚಿಮ ಬಿಹಾರಲ್ಲಿ 36 ಲಕ್ಷ ಆದರೂ ಕರ್ನಾಟಕಕ್ಕೆ ಅದೇ ಪ್ರಮಾಣದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಎಫೆಕ್ಟ್ ಆಗುತ್ತೆ. ರಾಯಚೂರು, ಯಾದಗಿರಿ, ಗುಲ್ಬರ್ಗ ಭಾಗದಿಂದ ಬಂದಿರೋರು ಎಲ್ಲರಿಗೂ ಇದು ಎಫೆಕ್ಟ್ ಆಗುತ್ತೆ. ಇದು ಈ ದುರಂತ, ಇದು ಮಾಸ್ ಎಕ್ಸ್ಕ್ಲೂಷನ್. ಇದು ಮತದಾರರ ಮಾಸ್ ಇನ್ಕ್ಲೂಷನ್ ಆಗಬೇಕಾಗಿತ್ತು, ಇದು ಮಾಸ್ ಎಕ್ಸ್ಕ್ಲೂಷನ್ ಆಗ್ತಾ ಇದೆ. ಇದು ಭಾಳ. ನೀವು ಇನ್ನೊಂದು ಪಶ್ಚಿಮ ಬಂಗಾಳ ನೋಡಿ, ಇತ್ತೀಚೆಗೆ ಆಗ್ತಿರುವಂಥದ್ದು. ಅಲ್ಲಿ 1.36 ಕೋಟಿ ಮತದಾರರನ್ನು ಮ್ಯಾಪಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಮ್ಯಾಪಿಂಗ್ ಮಾಡಿದ್ದಾರೆ, ಆದರೆ ಅವರನ್ನು ಲಾಜಿಕ್ ಡಿಸ್ಕ್ರಿಯನ್ಸಸ್ ಅಂತ ಹೇಳ್ಬಿಟ್ಟಿದ್ರೆ, ತಾರ್ಕಿಕ ವ್ಯತ್ಯಾಸಗಳನ್ನು, ಅಂದರೆ ಒಂದು ತರ್ಕಬದ್ಧವಾದ ವ್ಯತ್ಯಾಸಗಳಿದಾವೆ ಅಂತ ಹೇಳ್ಬಿಟ್ಟು ಅವರನ್ನು ಮತ್ತೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಥರ ನೋಟಿಸ್ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಅಲ್ಲ ರೀ, ನೀವು 1.36 ಕೋಟಿ ಮತದಾರರಿಗೆ ನೀವು ಮ್ಯಾಪಿಂಗ್ ಮಾಡಿದ್ದೀವಿ, ಆದರೆ ನಿಮ್ಮದು ತಾಳೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟರೆ ಅವ್ರು ಎಲ್ಲಿ ಹೋಗ್ತಾರೆ? ಅಷ್ಟು ಶೀಘ್ರವಾಗಿ ಅವರು ಮರಳಿ ಬಂದು
ತಮ್ಮ ಹೆಸರನ್ನು ಚೆಕ್ ಮಾಡ್ಕೊಂಡು ನೋಂದಾಯಿಸೋ ಪ್ರಕ್ರಿಯೆ ಇದೆಯಲ್ಲ, ಏನು ಮಿಸ್ಟೇಕ್ ಆಗಿದೆ ಅಂತ ಪತ್ತೆ ಹಚ್ಚಿ ಅದನ್ನು ಸರಿಪಡಿಸೋದಕ್ಕೆ ಕೇವಲ 27 ದಿನಗಳು ಮಾತ್ರ ಕೊಟ್ಟಿದ್ದಾರೆ. ಕಪಿಲ್ ಸಿಬಲ್ ಅದನ್ನೇ ಹೇಳ್ತಿರೋದು ವಿಚಾರಣೆಯಲ್ಲಿ. 27 ದಿನಗಳನ್ನು ನೀವು 1.36 ಅಂತ ಜನಸಂಖ್ಯೆಗೆ ಕೋಟಿ ಮಾತಾಡಿದ್ರೆ ದಿನಕ್ಕೆ ಎಷ್ಟು ಜನಸಂಖ್ಯೆಗೆ ಬೇಕಾಗತ್ತೆ, ಎಷ್ಟು ಜಾಗ ಗುರುತಿಸಿದಾರೆ ಅಂದರೆ ಕೇವಲ ಸರ್. ಆದರೆ ಇನ್ನೊಂದು, ಈಗ ಪಶ್ಚಿಮ ಬಂಗಾಳದಿಂದ ಇಲ್ಲಿ ಏನೋ ಕೆಲಸ ಮಾಡಲಿಕ್ಕೆ ಕರ್ನಾಟಕ ಬಂದಿರ್ತಾರೆ, ಬೆಂಗಳೂರಿಗೆ ಬಂದಿರ್ತಾರೆ. ಅವರು ಹೊಟ್ಟೆಪಾಡಿನ ಪ್ರಶ್ನೆ, ಅವ್ರಿಗೆ ಮತದಾನ ಅನ್ನೋದು ಆಮೇಲಿಂದ ಇರ್ತದೆ. ಹೌದು. ಅವ್ರಿಗೆ ಇಲ್ಲಿ ಅವರು ಕೆಲಸ ಮಾಡ್ತಿರುವಂಥ ಕಂಪ್ನಿನಲ್ಲಿ ಅಥವಾ ಮಾಲೀಕ ರಜೆ ಕೊಡಬೇಕು, ಅವರು ಅಲ್ಲಿ ಹೋಗಿ ಆ ಪ್ರೊಸೆಸ್ಸನ್ನು ಮುಗಿಸ್ಬೇಕು. ಇದು ಹೆಂಗೆ ಸಾಧ್ಯ ಇವೆಲ್ಲ? ಅಲ್ಲ, ಇದಕ್ಕೆ ಇನ್ನೊಂದು ಪಟ್ಟು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. 1.36 ಮ್ಯಾಪಿಂಗ್ ಮಾಡಿದಾರಲ್ವಾ, ಇಮಿಡಿಯೇಟಾಗಿ ಅದು ಡಿಸ್ಪ್ಲೇ ಮಾಡೋದಿಲ್ಲ. ಯಾರ್ಯಾರು ಈ ತಾಳೆ ಆಗಿಲ್ಲ ಅಂತ ಹೆಸರೇ ಹಾಕೋದಿಲ್ಲ. ಅದನ್ನು ನಾವೇ ಹುಡುಕ್ಬೇಕು ಹೋಗ್ಬಿಟ್ಟು ಅವ್ರ ವೆಬ್ಸೈಟಲ್ಲಿ ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಆ ಪ್ರೊಸೆಸ್ ಇದೆಯಲ್ಲ ಮಾಡಿ ಹುಡುಕ್ಬೇಕು, ನನ್ನ ಹೆಸರು ಇದೆಯಲ್ಲ ಅಂತ ಹೇಳ್ಬಿಟ್ಟು. ಈ ವಲಸೆ ಕಾರ್ಮಿಕರು ಯಾವ ಕಾರಣಕ್ಕೆ ವೆಬ್ಸೈಟಿಗೆ ಹೋಗ್ತಾರೆ, ಹೇಗೆ ಅದನ್ನು ಹುಡುಕ್ತಾರೆ? ಈಗ ನೋಡಿ, ಇಲ್ಲ ಏನಂತಾರಲ್ಲ ತರ್ಕಬದ್ಧ ವ್ಯತ್ಯಾಸಗಳಂತೆ 1.36 ಹೇಳ್ತಾ ಇದ್ದಾರಲ್ಲ, ಕಪಿಲ್ ಸಿಬಲ್ ಅದನ್ನೇ ಹೇಳ್ತಿರೋದು. 50 ಜಾಗಗಳಲ್ಲಿ ಗುರುತಿಸಿದಾರಂತೆ. ಅಂದರೆ ಅವ್ರು 1.36 ಕೋಟಿ ಜನಸಂಖ್ಯೆ ಬಂದ್ಬಿಟ್ಟು ಆ ಜಾಗಗಳಿಗೆ ಹೋಗಿ ನೀವು ತಮ್ಮ ಏನೇನು ಮಿಸ್ಟೇಕ್ ಆಗಿದೆ ಅದನ್ನೇ ಸರಿಪಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು. ಅವ್ರ ಪ್ರಕಾರ ಕನಿಷ್ಠ 1900 ಜಾಗ ಬೇಕಾಗುತ್ತೆ. ನೀವು 27 ದಿನಗಳಲ್ಲಿ ಮುಗಿಸ್ಬೇಕಂದ್ರೆ ಇಮೇಜಿನ್ ಸರ್, 1.36 ಅಂದರೆ ಒಂದು ರಾಜ್ಯದ ಜನಸಂಖ್ಯೆ ಆಗ್ಬಿಡುತ್ತದು. 1.30 ಕೋಟಿ ಅವರಿಗೆ 50 ಸ್ಥಳಗಳಲ್ಲಿ ಬಂದು 27 ದಿನಗಳಲ್ಲಿ ಎಷ್ಟು ಕ್ಯೂ ನಿಂತ್ಕೊಳ್ಬೇಕು, ಎಲ್ಲಿ ನಿಂತ್ಕೊಳ್ತಾರೆ, ಎಲ್ಲಿ ಮಾಡ್ತಾರೆ. ಆಗಲಿಲ್ಲ ಅಂದರೆ ಅವ್ರು ಎಕ್ಸ್ಕ್ಲೂಸ್ ಆಗಿಬಿಡ್ತಾರೆ. ಅದು ಒಂದು ಕತೆ. ಇದು ಲಾಜಿಸ್ಟಿಕ್ಸು ಸ್ಥಳದ ಕತೆ. ಆದರೆ ಅಲ್ಲಿ ಏನು ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾರಲ್ಲ, ಗಂಗೂಲಿ ಎತ್ತಿದ್ದು LY ಇದ್ದು ಎಲ್ಲ ಇದ್ದರೆ ಅವನು ಹೊರಗೆ ಇಟ್ಬಿಟ್ಟಿದ್ದಾರೆ. ಎಲ್ಲೇ ಇರುತ್ತೆ ಕೆಲಸ LY ಅಂತಲೂ ಬರೀತಾರೆ, LI ಅಂತ ಬರೀತಾರೆ. 2002ರಲ್ಲಿ LY ಇದ್ದು 2025ರಲ್ಲಿ LI ಇದ್ದರೆ ಈಸ್ ಎಕ್ಸ್ಕ್ಲೂಡೆಡ್, ಹಿ ಆರ್ ಶಿ. ಅದೇ ಥರ 15ನೇ ವಯಸ್ಸಿಗೆ ತಾಯಿಗೆ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಮತದಾರ ಪಟ್ಟಿಯಿಂದ ಹೊರಗಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಕೇಳಿದೆ, ಇಲ್ಲಿ ಇಂಡಿಯಾದಲ್ಲಿ ಬಾಲ್ಯ ವಿವಾಹ ಆಗುತ್ತಂತ ಕೂಡ ಗೊತ್ತಿಲ್ಲ ನಿಮಗಂತ ಹೇಳಿದ್ದಾರೆ. 40 ವರ್ಷದ ವಯಸ್ಸಿನವರಿಗೆ ಮೊಮ್ಮಕ್ಕಳಿದ್ದಾರೆ, ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗಿಟ್ಟಿದ್ದಾರೆ. ಅದು 40ನೇ ವಯಸ್ಸಿನ ಭಾರತದಂಥ ದೇಶದಲ್ಲಿ ಮದುವೆ ಮೊಮ್ಮಕ್ಕಳಿರೋಕ್ಕೆ ಸಾಧ್ಯವೇ ಅಲ್ವೇ? 15ನೇ ವಯಸ್ಸಿಗೆ ಎಷ್ಟು ಹೆಣ್ಮಕ್ಳು ಮದುವೆ ಆಗ್ತಿದ್ದಾರೆ? ಹೌದು. ಇದನ್ನು ಇವರು ತರ್ಕಬದ್ಧ ವ್ಯತ್ಯಾಸಗಳು ಅಂತ ಕರೀತಾ ಇದ್ದಾರೆ. ಇಲ್ಲಿ ಇವ್ರದೆಲ್ಲ ಮ್ಯಾಪಿಂಗ್ ಆಗಿದೆ, ನೀವು ಅರ್ಥ ಮಾಡ್ಕೊಳ್ಳಿ. ಮ್ಯಾಪಿಂಗ್ ಮಾಡಿದ್ಮೇಲೆ ಈ ಅನಾಥಗಳು ಆಗ್ತಿರೋದು. ಈ ಲಾಜಿಸ್ಟಿಕ್ ಡಿಸ್ಕ್ರಿಪೆನ್ಸ್ ಅಂತ ಇದೆಯಲ್ಲ, ತರ್ಕಬದ್ಧ ವ್ಯತ್ಯಾಸಗಳು, ಇದು ಮತ್ತೊಂದು ದ್ರೋಹ ಆಗ್ತಾ ಇದೆ, ಮತ್ತೊಂದು ದೊಡ್ಡ ಮಟ್ಟದ ದ್ರೋಹ. ಇವರೆಲ್ಲರೂ ಬಂದು 1.36 crores ಕರ್ನಾಟಕದಲ್ಲಿ ಅದೇ ಆಗುತ್ತೆ. ಇವ್ರು 2 ಕೋಟಿ ಜನಸಂಖ್ಯೆ ಹೇಳಿದ್ರಲ್ವಾ, 2 crores ಜನಸಂಖ್ಯೆ. ನಾಳೆ ಇವ್ರು ಮ್ಯಾಪಿಂಗ್ ಶುರು ಮಾಡಿದ್ರೆ, ಇದು ಮ್ಯಾಪಿಂಗ್ ಅಲ್ಲ, ಇದು ಫಸ್ಟು ಹೋಲಿಸಿ ನೋಡ್ತಾ ಇದ್ದಾರೆ. ನಾಳೆ ಮ್ಯಾಪಿಂಗ್ ಮಾಡಿದಾಗ 2 ಕೋಟಿ ಬಂದು 1 ಕೋಟಿ ಅಂತ ತೊಗೊಳ್ಳಿ. 1 ಕೋಟಿ ಈ ರೀತಿ ಲಾಜಿಸ್ಟಿಕ್ ಡಿಸ್ಕ್ರಿಪೆನ್ಸಸ್ ಅಂತಾರಲ್ಲ, ಲಾಜಿಕ್ ಡಿಸ್ಕ್ರಿಪೆನ್ಸಸ್ ಕರೀತಾರೆ. ತರ್ಕಬದ್ಧ ವ್ಯತ್ಯಾಸಗಳ ಪ್ರಕಾರ ಇವ್ರದ್ದು ಆಗಲಿಲ್ಲ ಅಂತಂದರೆ, ಹೆಸರು ಮ್ಯಾಚ್ ಆಗಲಿಲ್ಲ, ಏನೋ ಕಾರಣಗಳಿಗೆ ಆಗಲಿಲ್ಲ ಅಂತಂದರೆ, ಈ 1 ಕೋಟಿ ಜನಸಂಖ್ಯೆ ಹೋಗಿ ಪಿಲ್ಲರ್ ಟು ಪೋಸ್ಟ್ ಅಂತ ಕರಿತೀವಲ್ಲ, ಹೋಗಿ ಬಾಗಿಲು ತಟ್ಟಿ ಕದ ತಟ್ಟಿ ನಾನೇ ಅವನಪ್ಪ, ನನ್ನ ಹೆಸರು ಹಿಂಗಿದೆ, ಅದು ಹೇಗಿತ್ತು ಅಂತ ಹೇಳಬೇಕು. ಹೇಳಿದ್ರೆ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಪ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಪ್ರೂಫ್ ಕೇಳ್ತಾರೆ. ಯಾರನ್ನ ಹೆಂಗೆ ಪ್ರೂಫ್ ಕೊಡುತ್ತಾರೆ? ಅಲ್ಲ, ಈಗೇನು ನೋಡಿ, ಪ್ರೂಫ್ ಕೇಳಕ್ಕೆ ಹೋದಾಗ ಅವರು ಇನ್ನು ಫಾರ್ ಎಕ್ಸಾಂಪಲ್ ನಂದು ಹಂಗಿದೆ ಅಂತೇಳಿ ನಾನು ಪ್ರೂಫ್ ಕೇಳಿದ್ರೆ ನನ್ನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಬರೀ ಇನ್ನೂ 3-4 ಡಾಕ್ಯುಮೆಂಟ್ಗಳಿಗೆ ಗೆಜೆಟೆಡ್ ಆಫೀಸರ್ ಅಥಾರಿಟೀಸಿಂದ ಅಟೆಸ್ಟ್ ಆಗಿರಬೇಕು. ಗೆಜೆಟೆಡ್ ಆಫೀಸರ್ ಯಾರು ಅಟೆಸ್ಟ್ ಮಾಡಿಕೊಡ್ತಾರೆ? ಈಗ ಹೂ ವಿಲ್ ಡೂ ದ್ಯಾಟ್? ಎಲ್ಲಿ ನೀವು ಯಾವ ಕಾಲಕ್ಕೆ ಮಾಡಿಸ್ಕೊಂಡಿರ್ತೀರಾ? ಸೊ ಕರ್ನಾಟಕದಲ್ಲಿ ಅದೇ ರೀತಿಯ ಒಂದು ದೊಡ್ಡ ದುರಂತ ಶುರುವಾಗುತ್ತೆ. ಸೊ ಈಗ ಸರ್, ಇಷ್ಟೆಲ್ಲ ಆತಂಕ ಇದೆ ಅಂದಾಗ ಆಬ್ವಿಯಸ್ಲಿ ಪರಿಹಾರ ಏನು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡ್ತಾ ಇದೆ. ಅದು ಬೇಗ ಮುಗಿಸ್ತಾ ಇಲ್ಲ. ಅಲ್ಲ, ಅವರು ಸ್ಟೇ ಕೊಟ್ಟು, ಈಗೇನು ಎಲ್ಲೆಲ್ಲಿ SIR ಆಗ್ತಿದೆ ಅಲ್ಲಿಗೆ ತಡೆ ಕೊಟ್ಟು ವಿಚಾರಣೆ ಮುಗಿಸಿ ತೀರ್ಪು ಕೊಟ್ಮೇಲೆ ಇವರು ಮುಂದುವರಿಸಲಿ. ಹೌದು, ಪರಿಷ್ಕರಣೆ ಆಗಬಾರ್ದು ಅನ್ನೋದ್ರಲ್ಲೇ ಅರ್ಥ ಇಲ್ಲ. ಪರಿಷ್ಕರಣೆ ಆಗಬೇಕು. ಸತ್ತೋರ ಹೆಸರು ಕೈ ಬಿಡಬೇಕು, ವಿಳಾಸ ಬದಲಾಗಿದ್ದರೆ ಚೇಂಜ್ ಮಾಡಬೇಕು, ಅಥವಾ ಯಾರ್ದೋ ತಪ್ಪಿಸಿದ್ದೆ ಸರಿ ಮಾಡಬೇಕು. ಇದೆಲ್ಲ ಪರಿಷ್ಕರಣೆ ಆಗಬೇಕು. ಆದರೆ ಈ ವಿಶೇಷ ತೀವ್ರ ಪರಿಷ್ಕರಣೆ ಆಗ್ತಿದೆಯಲ್ಲ, ಇದು ದುರುದ್ದೇಶಪೂರ್ವಕವಾಗಿ ಆಗ್ತಿರುವಂಥದ್ದು. ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದೇ ಓಪ್ಸ್ ಆ್ಯಕ್ಚುಲಿ. ಈಗ ಅದು ಬಿಟ್ಟರೆ ಜನ ಎಚ್ಚೆಚ್ಕೋಬೇಕು, ಹೋರಾಟವನ್ನು ಮಾಡಬೇಕು. ಅದು ಸದ್ಯಕ್ಕೇನು ಕಾಣಿಸ್ತಾ ಇಲ್ಲ ಆ ಥರದ. ಇದು ನಿಮಗೇನು ಅನ್ಸುತ್ತೆ ಇತ್ತೀಚಿನ ಸುಪ್ರೀಂ ಕೋರ್ಟ್ನ ಅದ್ರ ವಿಚಾರಣೆ ಮಾಡ್ತಿರೋ ರೀತಿ ಇದೆಲ್ಲ ನೋಡಿದ್ರೆ? ಇಲ್ಲ, ನನಗೆ ಸುಪ್ರೀಂ ಈಗ ಸದ್ಯಕ್ಕೆ ವಿಚಾರಣೆ ನಡೀತಿರೋದ್ರಿಂದ ನಾವು ಏನು ಹೇಳಿದ್ರೆ ಒಂದು ಹ್ಯಾಂಗ್ ನಿಂದಿನ ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಉದಾಹರಣೆ ತೊಗೊಳ್ಳಿ, ಒಂದು EWS 10% ಉದಾಹರಣೆ ತೊಗೊಳ್ಳಿ. EWS 10% ನೋಡಿ, ಇದೇ ಪ್ರಾಬ್ಲಮ್, ದೊಡ್ಡ ಸಾಮಾಜಿಕ ಅನ್ಯಾಯ ಆಯಿತು. ಸುಪ್ರೀಂ ಕೋರ್ಟು EWS 10% ಕಾಯ್ದೆ ಬಂದಾಗ
ಅದಕ್ಕೆ ಸ್ಟೇ ಆರ್ಡ್ರ್ ಕೊಡಲಿಲ್ಲ, ವಿಚಾರಣೆ ಮಾಡ್ತು, ಅದು ರಿಕ್ರೂಟ್ಮೆಂಟಿಗೆ ಅಲೋ ಮಾಡ್ತು. ಆನಂತರ ಅದನ್ನು ಮಾನ್ಯ ಮಾಡಿದ ಮೇಲೆ ಅದ್ರ ವಿರುದ್ಧ ಒಂದು ರಾಜಕೀಯ ಆಂದೋಲನ ಆಗಬೇಕಾಗಿತ್ತು. ಆದರೆ DMK ಪಕ್ಷವನ್ನು ಹೊರತುಪಡಿಸಿ ಅಥವಾ ಮತ್ತು ಯಾರೂ ಅದನ್ನು ವಿರೋಧ ಮಾಡಲಿಲ್ಲ. ಸೊ ರಾಜಕೀಯ ಆಂದೋಲನ ಆಗೋಕ್ಕೆ ಸಾಧ್ಯನೇ ಆಗಲಿಲ್ಲ. ಸಾಮಾಜಿಕ ಆಂದೋಲನ ಆಗಬೇಕಾಗಿತ್ತು, ಸಾಮಾಜಿಕ ಆಂದೋಲನ ಕೂಡ VEWS 10% ಕುರಿತು ಆಗಲಿಲ್ಲ. ಇದಕ್ಕೂ SIRಗೂ ಅದೇ ಗತಿ ಬಂದೊದಗುವ ಸಾಧ್ಯತೆಗಳಿದ್ದಾವೆ. ರಾಜಕೀಯ ಆಂದೋಲನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನಾವೇನು ಭರವಸೆವಿಟ್ಟಿದ್ವಲ್ಲ, ಅವರೇ ಇದನ್ನು ರಾಜಕೀಯಗೊಳಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ರಾಜಕೀಯ ಆಂದೋಲನ ಆಗುವ ಸಾಧ್ಯತೆಗಳಿಲ್ಲ. ಸಾಮಾಜಿಕ ಆಂದೋಲನ ಆಗಬೇಕಂದ್ರೆ ಜನಾಂದೋಲನ ಆಗಬೇಕು. ನಾವು ಮನೆಗಳಿಗೆ ಹೋಗಬೇಕಾಗತ್ತೆ, ಜನಗಳನ್ನು ಎಚ್ಚರಿಸಬೇಕಾಗತ್ತೆ. ಆದರೆ ಇದು ಏನಾಗ್ಬಿಡುತ್ತೆ ಪ್ರೊಸೆಸ್ ಅಂದರೆ, ಒಂದು ಸಲ ಕರ್ನಾಟಕಕ್ಕೆ SIR ಶುರು ಆಗ್ತಿದ್ದಂಗೆ ಅದರ ವಿರೋಧದ ಎಲ್ಲ ಪ್ರಕ್ರಿಯೆಗಳು ಸ್ಥಗಿತಗೊಂಡ್ಬಿಟ್ಟು ಎಲ್ಲರೂ ನನ್ನ ಹೆಸರನ್ನು ಹೇಗೆ ಪರಿಷ್ಕರಣೆ ಮಾಡಿಸಿ ಮಿಸ್ ಆಗಿದ್ರೆ ಅದನ್ನು ಹೇಗೆ ಸೇರಿಸ್ಬೇಕು ಅನ್ನೋದರಲ್ಲಿ ಬ್ಯುಸಿ ಆಗಿಬಿಡ್ತೀವಿ ಹೊರತಾಗಿ ಅದನ್ನು ವಿರೋಧಿಸುವ, ತಾರ್ಕಿಕವಾಗಿ ನ್ಯಾಯಬದ್ಧವಾಗಿ ಅದಕ್ಕೊಂದು ಜನ ರೂಪಿಸುವ ಸಾಧ್ಯತೆಗಳು ನಿಂತುಬಿಡ್ತವೆ. ಇದು ಭಾಳ ಕ್ಲಿಷ್ಟಕರವಾದ ವೈರುಧ್ಯಗಳ ಕಾಲ ಅಂತ ಅಂಬೇಡ್ಕರ್ ಹೇಳಿದ್ದು ಇದನ್ನೇ. ಈಗೇನಾಗುತ್ತೆ, SIR ಬಿಹಾರದಲ್ಲಿ ಆಗಿದ್ದದನ್ನೇ. ಬಿಹಾರಲ್ಲಿ SIR ವಿರೋಧ ಮಾಡಿದ್ರು, ಕಾಂಗ್ರೆಸ್ ಆಗಲಿ ಅಥವಾ ಎಲ್ಲ ವಿರೋಧ ಪಕ್ಷಗಳು. ಆದರೆ ಅದರ ಅಡಿಯಲ್ಲೇ ಮಾಡಿದಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಅಂದರೆ ಅದನ್ನು ಮೋಸ ಅಂತ ಕರಿತಾ ಇದ್ದೀನಿ, ಆ ಮೋಸದ ಪ್ರಕ್ರಿಯೆ ನಾನು ಭಾಗವಹಿಸ್ತೀನಿ. ಇದು ಕಾಂಟ್ರಾಡಿಕ್ಟರಿ. ನಾವು ಚುನಾವಣೆ ಬಹಿಷ್ಕರಕ್ಕೆ ಸಾಧ್ಯ ಇಲ್ಲ, ದಟ್ ಇಸ್ ರಾಂಗ್. ಅದು ಇಲ್ಲಿಗಲ್, ಅದು ಚುನಾವಣೆ ಬಹಿಷ್ಕಾರ ಮಾಡೋಕ್ಕಾಗೋದಿಲ್ಲ. ಆದರೆ ನಾನು ವಿರೋಧಿಸಿದಂತಹ ಪ್ರಕ್ರಿಯೆಯಲ್ಲಿಯೇ ನಾನು ಭಾಗವಹಿಸ್ಬೇಕಂತ ಒಂದು ವಿರೋಧಾಭಾಸ, ಒಂದು ಕಾಂಟ್ರಾಡಿಕ್ಟರಿ ಬದುಕಲ್ಲಿ ನಾವು ಸೇರ್ಕೊಳ್ತಾ ಇದ್ದೀವಿ. ಭಾಳ ದೊಡ್ಡ ದುರಂತ ಅಂತಂದರೆ ಯಾಕೆ SIR ಇದು ನಾಗರಿಕತೆಯ ಪ್ರಶ್ನೆ. ಒಂದು ಚುನಾಯಿತ ಸರ್ಕಾರ, ಒಂದು ಚುನಾವಣಾ ಆಯೋಗ ನಮ್ಮ ನಾಗರಿಕತೆಯನ್ನು ನಿರ್ಧರಿಸುತ್ತಂತಂದರೆ ಇದು ಯಾವ ರೀತಿ ಹಂಗೆ ನಾನು ಈ ದೇಶದಲ್ಲಿ ಹುಟ್ಟಿದ್ದು ತಪ್ಪೆ, ಇಲ್ಲಿ ಓದಿದ್ದು, ಇಲ್ಲಿ ಬೆಳೆದಿದ್ದು, ಇಲ್ಲಿ ಕೆಲಸ ಮಾಡಿದ್ದು, ಇಲ್ಲಿ ತೆರಿಗೆ ಕಟ್ಟಿದ್ದು, ಇವೆಲ್ಲವೂ ಹಂಗೆ ನಾಗರಿಕತೆಯನ್ನು ಮಾನದಂಡ ಆಗದೆ ಹೋದರೆ ಒಂದು ಅಕ್ಷರದ ವ್ಯತ್ಯಾಸ, ಒಂದು ಜನಾಂಗೀಯ ದ್ವೇಷ, ಮುಸ್ಲಿಮರ ವಿರುದ್ಧ ಜನಾಂಗೀಯ ದ್ವೇಷ ಆಮೇಲೆ ಆದಿವಾಸಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ಆದಿವಾಸಿಗಳು ಇದರಿಂದ ಹೊರಗಾಗ್ತಾರೆ. ಅವರನ್ನು ನೀವು ನಾಗರಿಕತೆಯ ಪ್ರಶ್ನೆಗೆ ಗುರಿ. ಫೈನಲಿ ಇನ್ನೊಂದು ಏನಾಗುತ್ತೆ ಗೊತ್ತಾ, ಸಮಾಜದ ಕಟ್ಟಕಡೆಯ ಜನ ಅಂತಂತ ನಾವೇನು ಕರಿತೀವಲ್ಲ, ಅವರೇ ಇದರಿಂದ ಎಫೆಕ್ಟ್ ಆಗೋದು. ಹೌದು, ಅವರೇ ಇದರಿಂದ ನಷ್ಟ ಆಗೋದು ಅವ್ರಿಗೇನೆ. ಹೌದು. ಸೊ ಇದೊಂಥರ ಹಿಂಗಾದರೆ ಅಂದರೆ ಇಷ್ಟು ದೊಡ್ಡ ಸಂಖ್ಯೆಯ ಜನರನ್ನು ಹೊರತುಪಡಿಸಿ ಮತದಾನ ನಡೆದು ಯಾವುದೇ ಸರ್ಕಾರ ಬರಲಿ, ಆ ವ್ಯವಸ್ಥೆನ ಪ್ರಜಾತಂತ್ರ ವ್ಯವಸ್ಥೆ ಅಂತ ಹೇಳೋಕ್ಕಾಗತ್ತಾ? ಹೇಳೋಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, 9 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳಿಂದ 6.5 ಕೋಟಿ ಜನಸಂಖ್ಯೆಯನ್ನು ಹೊರಗಿಟ್ಟಿದ್ದಾರೆ. 6.5 ಕೋಟಿ ಜನಸಂಖ್ಯೆ. ಉತ್ತರ ಪ್ರದೇಶದಲ್ಲಿ ಹೆಚ್ಚು ಕಮ್ಮಿ 12 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ 1.36 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಫಸ್ಟ್ ಆಫ್ ಆಲ್ ಇವ್ರು ಏನು ಹೇಳ್ತಾರಲ್ಲ, ಉದಾಹರಣೆಗೆ ಪಶ್ಚಿಮ ಬಂಗಾಳದಲ್ಲಿ ತೊಗೊಂಡ್ರೆ ತರ್ಕಬದ್ಧ ವ್ಯತ್ಯಾಸಗಳಂತ ಏನು ಹೇಳ್ತಾ ಇದ್ದಾರೆ. ಅದನ್ನು ಆ ಕ್ರೈಟೀರಿಯನ್ನ ಯಾರು ನಿರ್ಧರಿಸ್ತಾರೆ? ಇದು ಮೂಲಭೂತ ಪ್ರಶ್ನೆ ಕೇಳಬೇಕಾದ್ರೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ ವಿಚಾರಣೆ. ಬಟ್ ಅದು ನಮಗೆಲ್ಲ ಗೊತ್ತಿದೆ, ಅದರ ಫಲಿತ ನಮಗೆ ಗೊತ್ತಾಗ್ತಲ್ಲ ಏನಾಗುತ್ತೆ ಅಂತೇಳಿ. ಹೂ ಡಿಸೈಡ್ಸ್ ದ ಕ್ರೈಟೀರಿಯಾ? ಈ ಮಾನದಂಡಗಳು ನಿರ್ಧರಿಸೋರು ಯಾರು? ಚುನಾವಣಾ ಆಯೋಗಕ್ಕೆ ನಿರ್ಧರಿಸೋಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಚುನಾವಣಾ ಆಯೋಗ ಯಾರನ್ನು ಕನ್ಸಲ್ಟ್ ಮಾಡ್ತು? ಯಾವ ತಜ್ಞರನ್ನು ಕನ್ಸಲ್ಟ್ ಮಾಡ್ತು? ನೀವು ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ಖುರೇಶಿ ಆಗಿರ್ಬೋದು, ಇತರರಾಗಿರೋದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೌದು. ನೀವು ಅವ್ರನ್ನ ಕನ್ಸಲ್ಟ್ ಮಾಡಲಿಲ್ಲ, ಮಾಜಿ ಚುನಾವಣಾ ಆಯುಕ್ತನ ಕನ್ಸಲ್ಟ್ ಮಾಡಲಿಲ್ಲ, ಚುನಾವಣಾ ತಜ್ಞರಾದಂಥ ಯೋಗೇಂದ್ರ ಯಾದವ್ ಅವರು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವ್ರನ್ನೂ ಕನ್ಸಲ್ಟ್ ಮಾಡಲಿಲ್ಲ. ಹಾಗೆ ನೀವು ಯಾರನ್ನು ಸಮಾಲೋಚನೆ ಮಾಡಿದೆ ತರ್ತಾ ಇದ್ದಾರೆ? ಇದು ಎರಡನೇ ಮುಖ್ಯ ಪ್ರಶ್ನೆ. ಇದಕ್ಕೆ ನಾವು ಭಯ ಬೀಳ್ತಿರೋದು. ಹೂ ಡಿಸೈಡ್ಸ್ ದಿಸ್? ಇಂಥ ದೊಡ್ಡ ಮಟ್ಟದ ಪೌರತ್ವ ಅಂದರೆ ಜೀವನ ಮರಣ ಪ್ರಶ್ನೆ, ಅದು ಲೈಫ್ ಆ್ಯಂಡ್ ಡೆತ್ ಕ್ವಶನ್. ನಾನು ಪೌರತ್ವ ಅಲ್ಲದ್ರೆ ನನ್ನ ಕಥೆನೇ ಮುಗಿದೋಗುತ್ತೆ ನಂದು. ಹೌದು. ಇಂಥದ್ದನ್ನು ನೀವು ಗಂಭೀರವಾಗಿ ಈಗ ವಿಷಯ ತಜ್ಞರ ಜೊತೆಗೆ, ಕಾನೂನು ತಜ್ಞರ ಜೊತೆಗೆ ನೀವು ಕ್ರೈಟೀರಿಯಾ ಡಿಸೈಡ್ ಮಾಡಬೇಕು. ಹೌ ಯು ಡಿಸೈಡಿಂಗ್ ದಿಸ್ ಕ್ರೈಟೀರಿಯಾ ಫಾರ್ ದಿಸ್? ಈ ಪ್ರಶ್ನೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೀತಾ ಇದೆ. ಬಟ್ ಅದನ್ನು ಪರಿಗಣಿಸುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಇದು ಬಗ್ಗೆ ನಮಗೆ ಆತಂಕ ಇದೆ. ಅಲ್ಲಿ ಮೊದಲು ಚುನಾವಣಾ ಆಯುಕ್ತರನ್ನು, ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸಬೇಕಾದ್ರೆ ಅಲ್ಲಿ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕಿತ್ತು. ಕೇಂದ್ರ ಸರ್ಕಾರ ಅದನ್ನು ಅಮೆಂಡ್ಮೆಂಟ್ ಮಾಡಿತು. ಈಗೇನಿದ್ರು ಪ್ರಧಾನಮಂತ್ರಿಗಳು ಮತ್ತು ಅಪೋಸಿಷನ್ ಪಾರ್ಟಿ ಲೀಡ್ರು ಅಂತಿದೆ. ಸೊ ಈ ಅದ್ರ ಪ್ರಕಾರವಾಗಿ ಆಯ್ಕೆ ಮಾಡಿರೋದು. ಈಗೇನು ಜ್ಞಾನೇಶ್ ಕುಮಾರ್ ಮುಖ್ಯ ಚುನಾವಣಾ ಆಯುಕ್ತ ಆಗಿದಾರಲ್ಲ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೊರಗಿಟ್ಟೆ ಅವ್ರನ್ನ ನೇಮಕ ಮಾಡಿರೋದು. ಹೌದು. ಸೊ ಹಿಂಗಾದರೆ ಮುಂದೆ ಯಾವುದೇ ಸರ್ಕಾರ ಬರಲಿ, ಯಾವುದೇ ನಾಯಕ ಇರಲಿ, ಮುಖ್ಯ ಚುನಾವಣಾ ಆಯುಕ್ತರ ಹುದ್ದೆ ಇದೆಯಲ್ಲ, ಅದು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಮತ್ತು ಅವರು ಕೂಡ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಆಗಿದ್ದಾಗ ಅಬ್ವಿಯಸ್ಲಿ ಅವರು ಹಂಗೆ ಸರ್ಕಾರದ ತಾಳಕ್ಕೆ ತಕ್ಕಂತ ಕುಡಿಬೇಕಾಯ್ತದೆ. ಅದು ಆಗೋಗ್ಬಿಟ್ಟಿದೆ. ಈಗ ಬಗ್ಗು ಅಂದರೆ
ತೆವಳ್ತಾ ಇದ್ದಾರೆ ಅವ್ರಿಗೆ. ನೀವು ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಇಬ್ಬರನ್ನ ನಾವು ನೋಡಿರ್ಬೋದು, ಒಂದು ಟಿ ಎನ್ ಶೇಷನ್ ಸಂದರ್ಭದಲ್ಲಿ, ಇನ್ನೊಬ್ಬರು ಲಿಂಗಡೋ ಸಂದರ್ಭದಲ್ಲಿ. ಅವರಿಬ್ಬರನ್ನ ನಾವು ಸ್ವತಂತ್ರವಾಗಿ ನಿರ್ವಹಿಸಿದ್ಬಿಟ್ರೆ ಬೇರೆ ಸಂದರ್ಭದಲ್ಲಿ ಯಾವೇ ಚುನಾವಣಾಧಿಕಾರಿಗಳು ಸ್ವತಂತ್ರ ನಿರ್ವಹಿಸಿರಲಿಲ್ಲ. ಆದರೆ ಈಗಂತೂ ಅತ್ಯಂತ ದಯನೀಯ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಎರಡೂವನ್ನು ನಾವು ಭಾಳ ಮುಖ್ಯವಾಗಿ ನೋಡಬೇಕು. 2 ಮಾರ್ಚ್ 2023 ಆಗಿನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಪೀಠ ಇತ್ತು, ಕೆ ಎಂ ಜೋಸೆಫ್ ಪೀಠ. ಈ ಆದೇಶ ಕೊಡಲಿಲ್ಲ ಅವರು, ಒಂದು ಅದು ನಿರ್ದೇಶನ ಕೊಡ್ತು. ನೀವು ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡುವಾಗ ಪ್ರಧಾನಮಂತ್ರಿ ಹೇಳ್ದಂಗೆ ವಿರೋಧ ಪಕ್ಷ ನಾಯಕರು ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ಒಳಗೊಂಡಂತೆ ಸಮಿತಿಯನ್ನು ನೇಮಕಾತಿ ಮಾಡಿ ರಚಿಸಿ ಅಂತ ಹೇಳಿದೆ. ಅದು ಬಟ್ ಆದೇಶ ಕೊಡಿ, ಇಲ್ಲಿ ಭಾಳ ದೊಡ್ಡ ವ್ಯತ್ಯಾಸಗಳಿವೆ. ತೀರ್ಪು ಕೊಡೋದು ಬೇರೆ, ನಿರ್ದೇಶನ ಕೊಡೋದು ಬೇರೆ. ಸುಪ್ರೀಂ ಕೋರ್ಟು ಮತ್ತು ಕೋರ್ಟ್ಗಳಲ್ಲಿ ಇದೊಂದು ಸಾಮಾನ್ಯವಾಗಿ ಆಗುತ್ತೆ. ಈಗ ಅದು ಈ SIR ಕೇಸಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಬೇರೆ ಕೇಸಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಅವರು ಅಬ್ಸರ್ವೇಷನ್ ಬೇರೆ ರೀತಿ ಮಾಡ್ತಾರೆ, ಜಡ್ಜ್ಮೆಂಟ್ ಬೇರೆ ರೀತಿ. ಇದು ಹಂಗೆ ಆಗಿದೆ. ಇಲ್ಲಿ ನಿರ್ದೇಶನ ಕೊಟ್ಟಿದ್ದಾರೆ ಅಷ್ಟೇ, ತೀರ್ಪು ಕೊಡಲಿಲ್ಲ, ಆದೇಶ ಕೊಡಲಿಲ್ಲ. ಅದ್ರ ಜೊತೆ ಮತ್ತೊಂದು ಸೇರಿಸ್ತಾರೆ, ಸಂಸತ್ತು ಹೊಸ ಕಾಯ್ದೆ ರೂಪಿಸುವವರೆಗೂ ತನ್ನ ನಿರ್ದೇಶನ ಜಾರಿಯಲ್ಲಿರುತ್ತೆ. ಸೊ ಕಾಯ್ದೆ ಬಂದ್ಮೇಲೆ ಇದಿರಲ್ಲ ಅಂತ ಅರ್ಥ ಆಯ್ತಲ್ಲ. ಅವ್ರು ಕಾಯ್ದೆ ತಂದ್ಬಿಟ್ರು, ಕಾಯ್ದೆಯಲ್ಲಿ ಏನು ಮಾಡಿದ್ರು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶನ ಹೊರಗಿಟ್ಬಿಟ್ರು. ಪ್ರಧಾನಮಂತ್ರಿಗಳು ನಾಮನಿರ್ದೇಶನ ಮಾಡಿದಂತಹ ಸಚಿವರನ್ನು ಸೇರಿಸ್ಕೊಂಡ್ರು. ಅವಾಗ ಇವರ ಈ ನಿರ್ದೇಶನವೂ ಜಾರಿಗೆ ಬರೋದಿಲ್ಲ. ಸೊ ಇದು ಹೋಯ್ತು. ಇನ್ನು ಎರಡನೇದು ಭಾಳ ಅಪಾಯಕರ, ಅರ್ಥ ಮಾಡ್ಕೊಂಬಿಡಿ. ಚೀಫ್ ಎಲೆಕ್ಷನ್ ಕಮಿಷನರಿಗೆ ಒಂದು ಸಂಪೂರ್ಣ ರಕ್ಷಣೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಂಗದ ಜಡ್ಜಿಗಿರುವಂಥ ರಕ್ಷಣೆ ಇವತ್ತು ಚೀಫ್ ಎಲೆಕ್ಷನ್ ಕಮಿಷನರ್ಗಿದೆ. ಇವತ್ತು ಜ್ಞಾನೇಶ್ ಕುಮಾರ್ ಆಗಲಿ ಯಾರೇ ಆಗಲಿ, ನೀವು ಅವ್ರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಿ ಹ್ಯಾಸ್ ಬಿನ್ ಇನ್ಸುಲೇಟೆಡ್ ಫ್ರಮ್ ದ್ಯಾಟ್. ಅವರಿಗೆ ಜಡ್ಜಿಗೆ ಇರುವಂತಹ, ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಇರ್ತಾರಲ್ಲ, ನ್ಯಾಯಾಂಗದ ಜಡ್ಜ್ಗಳಿಗೆ, ನ್ಯಾಯಾಧೀಶರಿಗೆ ಇರುವಂತಹ ಒಂದು ರಕ್ಷಣೆ ಇದೆಯಲ್ಲ. ಈಗ ನಾನು ನ್ಯಾಯಾಧೀಶರ ಮೇಲೆ ದೂರು ಕೊಡೋಕ್ಕಾಗೋದಿಲ್ಲ, ನಾನು ಅವ್ರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಅದು ಸಂಸತ್ತಿಗೆ ಹೋಗಬೇಕು, ಅವ್ರ ಇಂಪೀಚ್ಮೆಂಟ್ ಮೋಷನ್ ಕಳಿಸ್ಬೇಕು, ರಾಜ್ಯಸಭಾ ಎರಡೂ ಸದಸ್ಯರು ಸ್ಪೀಕರಿಗೆ ನೋಟಿಸ್ ಕಳಿಸ್ಬೇಕು, ಆ ಪ್ರೊಸೆಸ್ ಇದೆ. ಚೀಫ್ ಎಲೆಕ್ಷನ್ ಕಮಿಷನರ್ಗೂ ಆ ಮಟ್ಟದ ರಕ್ಷಣೆ ಕೊಟ್ಟಿದ್ದಾರೆ. ಇವತ್ತು ನಾನು ಚೀಫ್ ಎಲೆಕ್ಷನ್ ಕಮಿಷನರ್ ವಿರುದ್ಧ ನನಗೇನಾದ್ರು ತಪ್ಕೊಂಡ್ರೆ, ಅವರು ಅನ್ಯಾಯ ಮಾಡ್ತಿದ್ದಾರೆ ಅಂದರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರ ವಿರುದ್ಧ ಸಾಕ್ಷಿಗಳು ಇಟ್ಕೊಂಡು ದೂರನ್ನು ದಾಖಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ನ್ಯಾಯಾಂಗದ ನ್ಯಾಯಾಧೀಶರಿಗೆ ಏನು ಅನ್ವಯಿಸುತ್ತೋ ಆ ಮಟ್ಟದ ರಕ್ಷಣೆ ಸಿಕ್ಕಿದೆ. ಇದು ಒಂದು ದೊಡ್ಡ ಅಪಾಯ. ಹಿಂಗಾದ್ಮೇಲೆ ನೀವು ಯಾವ ರೀತಿಯಲ್ಲಿ ನೀವು ಚೀಫ್ ಎಲೆಕ್ಷನ್ ಕಮಿಷನರ್ ವಿರುದ್ಧ ನೀವು ಹೋರಾಟ ಮಾಡೋಕ್ಕೆ ಸಾಧ್ಯ? ಹಿ ಹ್ಯಾಸ್ ಬಿನ್ ಇನ್ಸುಲೇಟೆಡ್, ಹಿ ಹ್ಯಾಸ್ ಬಿನ್ ಪ್ರೊಟೆಕ್ಟೆಡ್ ಲೈಕ್ ಎನಿಥಿಂಗ್. ದಿಸ್ ಇಸ್ ದ ಟ್ರಾಜಿಡಿ. ಕಡೆಗೆ ಸಮಸ್ಯೆಯ ಮೂಲ ಹೇಳಿದ್ರಿ ನೀವು. ಇರಲಿ ವೀಕ್ಷಕರೇ, ಈಗ ನಿಮಗೆ ಬಿಟ್ಟಿದ್ದು ಅಭಿಪ್ರಾಯನ ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ. ಸಮಸ್ಯೆ ಎಷ್ಟು ಅಗಾಧವಾದುದು ಅನ್ನೋದನ್ನು ಶ್ರೀಪಾದ್ ಭಟ್ ಅವರು ವಿವರಿಸಿದ್ದಾರೆ, ಮತ್ತು ಎಂಥ ಆತಂಕ ಪರಿಸ್ಥಿತಿ ಅನ್ನೋದು ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ನೀವು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.